ನೌಕರಿ ಮಾಡ್ಬೇಕಾರ ಪ್ರವೀಣ್ ಸರ್ ನಮಗೆ ಎಷ್ಟು ಹೆಲ್ಪ್ ಮಾಡ್ಯಾರ ನೆನಪಿಟ್ಕೋ ಮೊದಲ. ತಂಡಿ ತಂಡಿ ಹವಾದಾಗ ಕಿಡಿ ಜಂಪರ ಮಾಡಿದಿ ಬ್ಯಾಚನ್ನ ಹರೇದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿದ್ದಿ ಟೆನ್ಷನ್ನ ಹರೇದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿದ್ದಿ ಟೆನ್ಷನ್ನ ಸುತ್ತರ ಹನುಮಪ್ಪ ಹೊರಟ ನಿನ್ನರು ಕೆಳಗಾದ ನೀನು ಬಲ್ಲಂಗ ಪ್ರಜನ್ನ ಮಾಡದೆ ರಿಂಗ ರಿಂಗ ಕಿವಿಯಾನ ಜುಮಕೆ ಎಲ್ಲರ ತಂದೆಯ ಹುಡುಗಿ ರಿಂಗ ರಿಂಗ ಕಿವಿಯಾನ ಜುಮಕೆ ಎಲ್ಲರ ತಂದೆಯ ಹುಡುಗಿ ಹತ್ತೈತಿ ತಂಡಿ ಬಿಸನಿನ ಗೊಂಡಿ ಬಾಯಾಗ ಇಡುತ್ತನ ಗೊಂಡಿ ಹತ್ತೈತಿ ಹುಡುಗಿ ನಿನ್ನ ತಿಂಡಿ ಬಲ್ಲಂಗ ಹಾಡಬ್ಯಾಡ ಬಾಯ್ಮ್ಯಾಗ ಹೊಡ್ಕೊಬ್ಯಾಡ ಬಲ್ಲಂಗ ಹಾಡಬ್ಯಾಡ ಬಾಯ್ಮ್ಯಾಗ ಹೊಡ್ಕೊಬ್ಯಾಡ ಬಲ್ಲಂಗ ಹಾಡಬ್ಯಾಡ ಬಾಯ್ಮ್ಯಾಗ ಹೊಡ್ಕೊಬ್ಯಾಡ ಹುಡುಗ ನೀನು ಹುಡುಗ ನೀದಿದ್ದೀರೋ ನಾನೇನೆ ಬಾಳವಾಡ ಹುಡುಗ ನೀದಿದ್ದೀರೋ ಮೊನ್ನೆ ತರ್ಲಾಕ ಹೋಗಿದ್ನಿ ಸ್ಟಾರ ಅಂಗಡಿಯಾಗ ಕೂತಿತ್ತು ಈ ಬಿಗರ ಹೊಟ್ಟೆಗೆ ಒಟ್ಟಾಳು ಫೋನ್ಪೇ ನಂಬರ ಕಿಸದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಚಾಲು ಆತ ನೋಡು ಮೆಸೇಜ್ ಚಾಟಿಂಗ ನಮ್ಮನ ತಡೆಯೋರ ಯಾರ ಸೊಂಟಕ್ಕ ನಕ್ಕ 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 ಸೊಂಟದ ವಿಷ ಯಾಡುವ ವಿಷ ಸೊಂಟದ ವಿಷ ಯಾಡುವ ವಿಷ ಸೊಂಟಕ್ಕಿಂತ ವಾಸಿಗನ ಕೊಂಡೆನ ಸೊಂಟ ಸೂಪರು ಅದು ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನು ಡೇಂಜರು ಸೊಂಟಕ್ಕ ನಕ್ಕ ನಕ್ಕ ಪೋಸ್ ಕೊಟ್ಟಾಳು ಹುಡುಗಿ ಪೋಸ್ ಕೊಟ್ಟಾಳು ಹುಡುಗಿ ಪೋಸ್ ಕೊಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲಾಗೊಂದ ದಾರ ಕಟ್ಟಾಳು ಕಟ್ಟಾಳು ಏನ ಕಿಚ್ಚಕ್ಕುನಿ ತನ ಎಪ್ಪತ್ತ ಹುಡುಗಿಯಿಂದ ಬರ್ತಾರ ಮೈ 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 ಚಂದುಳ ಚೆಲುವಿ ನನ್ನ ಹುಡುಗಿ ವಕೀಲ ಹೈಸ್ಕೂಲ್ ಸಾಲಿಗೆ ಕಾಯ್ಕೊತ ನಿಲ್ಲವ ಹಾದಿಗೆ ಆಕಿದೊಂದು ಚಂದನ ಸ್ಮೈಲಿಗೆ ರಿಪ್ಪನ ಕಟ್ಟಕೊಂಡ ನಿಪ್ಪನ ದಚ್ಚಿ ನಂಗ ಬರೆದಿದ್ದಳು ಸೈಕಲ್ ತುಳ್ಕೋತ ಬರುತ್ತಿದ್ದಳು ಲಕ್ಷ ನಟ್ಟಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಲಕ್ಷ ನಟ್ಟಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ವಾದಳಲ್ಲು ಬಲು ದೂರ ವಾದಳಲ್ಲು ಬಲು ದೂರ ಯಾಕೆ ಹೊಕ್ಕಾಳ ನೀ ಹ್ಞೂ ಅನ್ನ ನೀ ಗಟ್ಟಿ ಮನಸ್ಸು ಮಾಡ ನಾ ಬರತೀನ ನಿನ್ನ ಜೋಡ ನೀ ಗಟ್ಟಿ ಮನಸ್ಸು ಮಾಡ ಬರತೀನ ನಿನ್ನ ಜೋಡ ಗಟ್ಟಿ ಮನಸ್ಸು ಮಾಡ ಬರತೀನ ನಿನ್ನ ಜೋಡ ನನ್ನ ಕೈ ಯಾದಿ ಮ್ಯಾಲ ಶಾದಿ ತುಡಿಗಿಲೆ ಮಾಡ್ಯಾರ ಮದುವೆ ನನ್ನ ನಿನ್ನ ಸುದ್ದಿ ಗುರ್ರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಾಕ ನನ್ನ ಬೆನ್ನ ಹತ್ತೈತಿ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಾಕ
ಕಡಿಯಾಕ ನನ್ನ ಬೆನ್ನ ಹತ್ತೈತಿ ಒಡಿಯಕ್ಕಿ ಹಾಕು ತನಕ ಒಡಿಯಕ್ಕಿ ಹಾಕು ತನಕ ಎಲ್ಲಿದ್ದ ಜೋಕುಮಾರ ಒಡಿಯಕ್ಕಿ ಹಾಕು ತನಕ ಎಲ್ಲಿದ್ದ ಜೋಕುಮಾರ ಒಡಿಯಕ್ಕಿ ಹಾಕು ತನಕ ಎಲ್ಲಿದ್ದ ಜೋಕುಮಾರ ಮದುವೆಯಾದ ಗಂಡನ ಸೀರೋಳ ಹುಡುಗಿ ಬಾಳ ಚಂದ ಐತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ ಎಲ್ಲಿ ಸಿಗತಿ ನಿನ್ನ ಜೋಡ ಮಾತಾಡೋದೈತಿ ಏ ಲಕ್ಷ್ಮಿ ಎಲ್ಲಿ ಸಿಗತಿ ನಿನ್ನ ಜೋಡ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಪ್ರೀತಿ ಸ್ನೇಹವಾಗಿ ಬರತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನಿನ್ನ ಕೇಳ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನಿನ್ನ ಕೇಳ ಲವ್ ಮಾಡಬೇಕ ಹುಡುಗ ಜೀವನದಾಗ ಮಾಡ್ತಾನ ಹುಡುಗಿ ನೀ ಬಾ ಲವ್ ಮಾಡಬೇಕ ಹುಡುಗ ಜೀವನದಾಗ ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸುಂದ ಹಿಡಿಸಿ ನಿನಗಾಗ ಮುಳುಗಿಸಿ ಬಿಡತನ ನೀರಾಗ ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಕ್ಕರ ಒಮ್ಮ್ಯಾರ ಹುಡುಗ ಸಿರೋಳ ಲಕ್ಷ್ಮಿಯ ಕೈಯಾಗ ಏನ್ ಮಾಡ್ತೀಯ ಹುಡುಗಿ ಸಿಕ್ಕರ ಒಮ್ಮ್ಯಾರ ಹುಡುಗ ಹಳ್ಳದ ದಂಡ್ಯಾಗ ಸಿಕ್ಕರ ಒಮ್ಮ್ಯಾರ ಹುಡುಗ ಜೋತ್ ಬಿದ್ದಾವೋ ನಿನ್ನು ಜೋತ್ ಬಿದ್ದಾವೋ ಕಿವಿಯಾಣ ಎರಡು ಜುಮ್ಕಿ ಜೋತ್ ಬಿದ್ದಾವೋ ಜೋತ್ ಬಿದ್ದಾವೋ ನಿನ್ನು ಜೋತ್ ಬಿದ್ದಾವೋ ಕಿವಿಯಾಣ ಎರಡು ಜುಮ್ಕಿ ಜೋತ್ ಬಿದ್ದಾವೋ ಗೋಟ್ ನಿಂತೈತ್ಯ ಹುಡುಗ ಗೋಟ್ ನಿಂತೈತ್ಯ ಏನದ ಬಾಬ್ರ ಆಡ್ಬೇಡ ಕಿಶಾಗಿನ ಪೆಣ್ಣ ಪ್ಯಾನ್ ಕಿಶಾಗಿನ ಪೆಣ್ಣ ನಿಂತು ಜೋತ್ ನಿಂತೈತ್ಯ ಗೋಟ್ ನಿಂತೈತ್ಯ ಹುಡುಗ ಕಿಶಾಗಿನ ಪೆಣ್ಣ ನಿಂತು ಗೋಟ್ ನಿಂತೈತ್ಯ ಕಾಣ್ತೈತ್ಯ ಹುಡುಗ ಕಾಣಕತ್ತೈತ್ಯ ಏನ ಹುಡುಗಿ ಕಿಟಕಿಯಾಗ ಮಾರಿ ಮರೆಯ ಕಿಟಕಿಯಾಗ ನಿನ್ನ ಮಾರಿ ಕಾಣಕತ್ತೈತೋ ಕಾಣತೈತೆ ಹುಡುಗ ಕಾಣತೈತೋ ಕಿಟಕಿಯಾಗ ನಿನ್ನ ಮಾರಿ ಕಾಣಕತ್ತೈತೋ ಅಪ್ಪೋಜ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗಿಚ್ಚ ಗಿಲಿಗಿಲಿ ಲೈಫ ಗಿಚ್ಚ ಗಿಲಿಗಿಲಿ ಅಪ್ಪ ಪ್ರೀತಿಸಿ ಮದುವೆ ಆಗುವ ಗೆಳೆಯ ಅಂದಾಳ ಗಿಚ್ಚ ಗಿಲಿಗಿಲಿ ಹುಡುಗಿ ಗಿಚ್ಚ ಗಿಲಿಗಿಲಿ ಸಮಾಧಾನ ಮಾಡ ಹಾಡ್ತೀನಿ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗ್ಯಾರ ನಿನ್ನ ಮುಂದ ಮೇಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗ್ಯಾರ ನಿನ್ನ ಮುಂದ ಮೇಲ ಕಣ್ಣಿಗೆ ಹಾಕಿದಿ ಕಾಗಲ ನನ್ನ ಮಾಡಿದಿ ಪಾಗಲ ಕಣ್ಣಿಗೆ ಹಾಕಿದಿ ಕಾಗಲ ನನ್ನ ಮಾಡಿದಿ ಪಾಗಲ ಏನ ತಳ ತಳ ಪಳ ಪಳ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗ್ಯಾರ ನಿನ್ನ ಮುಂದ ಪೇಲ ಅಲ್ಲಿ ಹಿಂದೆ ಬಡಿಗೆ ಬರಾಕತೈತಿ ನೋಡು ನಾ ಅಂತೂ ಅಲ್ಲಪ್ಪ ಇವರ ಇಬ್ರು ನೋಡು ಅವ್ರು ನಿಂದಿರ್ಸ್ತೀವ ಅಂದ್ರ ಮಾಮನ ಬುಲತ್ತ ಗಾಡಿ ಗಾಡಿ ಪಟ 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 ದಡ 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 ಪಡ ಕಾಲೇಜ ಹುಡುಗ್ಯಾರ ಪಿಕ್ಕಿ ಪಿಕ್ಕಿ ನೋಡುತ್ತಾರ ಮನದಾಗ ಆಕೈತಿ ದಡ 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 ಮನದಾಗ ಆಕೈತಿ ದಡ 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 ನಿನ್ನ ಗಾಡಿಗೆ ನಾ ಕಗ್ಯಾರ ನಿನ್ನ ಗಾಡಿಗೆ ನಾ ಕಗ್ಯಾರ ಅದರ ಹಂಗೋ ಪಂಚರ ನೀನೆಲ್ಲೋ ಬಾಳ
ಶಂಬೋರ ಸೇರಿ ಉಟ್ಟಳ ತಿದ್ದಿ ಅಂಬಾರ ನೋಡಿರ ಕೊಡಬೇಕ ಶಂಬೋರ ಬರ್ತೀನಿ ಅಂದಿದ್ದೆ ಆಯ್ತಾರ ಬೆಳಗ್ಗೆ ಜಲಜಂಗಾರ ಎಲ್ಲ ಹೋಗೋ ತಯಾರ ಬನ್ನಿ ಹೋಗೋ ಏನು ಕಾಲ್ಮರಿ ಬರ್ತಾವ ನಿಮಗೆ ಹುಷಾರ ನಾವ್ ಅದಕ್ಕ ಗಪ್ಪ ಮಾಡಿಬಿಟ್ಟು ಈಗ ಮಾತಾಡಂಗಿಲ್ಲ ಹಾಡನು ಏನ್ರಿ ಪೊಲೀಸ್ ಸಾಹೇಬ್ರ ಏನ್ರಿ ಸರ ನೀನಾ ನಮ್ಮ ಕಪಾಟ ಕಪಾಟ ಹೋಗ್ಲಿ ಅಲ್ಲಿ ಇವ್ ಸಾಹೇಬೇನು ನಗಾಕತ್ತಾನೋ ಏನ್ ನಡಗಾಕತ್ತಾನೋ ಏ ಮತ್ತೆ ಯಾಕ್ಲಿ ಯಾಕೆ ನಡಗಾಕತಿ ಈಕಿ ನೋಡಿ ನಡಗಾಕತ್ತೀನ ಮತ್ತ ಏನಿಲ್ಲಪ್ಪ ಏನ್ಲಿ ಒಂದ್ ಹೆಣ್ದವ್ವ ಈಗ ನನ್ನ ಕನಸ್ನ್ಯಾಗ ಬಂದಿತ್ ನೋಡಿ ಅಪ್ಪ ಯವ್ವ ಇದ್ಯಾಂತದ ಸುದ್ದಿ ಅಂತೀನಿ ಹುಡುಗಿಯರ ಕನಸ್ನ್ಯಾಗ ಬರೋದ ಕೇಳೀನಿ ದೇವ್ಗಳ ಕನಸಿಗೆ ಬರಾಕತ್ತಾವ ಬಾಳ ವಿಚಿತ್ರ ಆಗ್ಲಿಲ್ಲ ಇದು ಏನಿಲ್ಲ ಹುಡುಗಿ ಮೊನ್ನೆ ನಿಷೇಧಾಗ ಸುಡ್ಗಾಡ್ ಸಮೀಪ ಮಲ್ಕೊಂಡ್ಬಿಟ್ಟಿದ್ ನೋಡ್ಲಿ ಅಪ್ಪ ಅಲ್ಲಿಗೆ ಒಂದ್ ಹೆಣ್ಣು ಮಗಳನ್ನ ಸುಡಾಕತ್ ತಂದಿದ್ರ ಅಲ್ಲೇ ನಾ ಮಲ್ಕೊಡದ್ ನೋಡಿ ಆ ಅಯ್ಯಪ್ಪ ದೇವ್ ಇಲ್ಲೇ ಐತಂತೇಳಿ ಆಕಿನ ಅಲ್ಲೇ ಹೋಗೋದು ಹೋಗ್ಬಿಡ್ರಲಿ ಅಪ್ಪ ಅವ್ರ ನೋಡಿ ಎಚ್ಚರಾಗಿ ನೋಡ್ದಲ್ಲಿ ಅದು ನನ್ನ ಚಿನ್ನು ಇಲ್ಲೇ ಮಲ್ಗಾಕ್ ಬಂದಾಳ ಅಂತೇಳಿ ಅವಳನ್ನ ತ್ಯಾಕೆ ಬಡ್ಕೊಂಡ್ ಮಲ್ಕೊಂಡ್ಬಿಟ್ಟು ನೋಡ್ಲಿ ಹುಡುಗಿ ಏ ಏ ಏ, 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 ಬಂಡಾರ ಹಳೆ ಬಂಡಾರ ಬಂದ ಮಾಡಿ ಏನ್ ನಿಮ್ ಬಾಯಿ ಲೇ ಹುಡುಗಿ ತೆಳಗ ಮ್ಯಾಲ ಮುಂದ ಮ್ಯಾಗ ಕೂಡೆ ಕೈಯಾಡ್ಸಿ ನೋಡ್ಲಿ ಹುಡುಗಿ ಅವು ಎರಡು ಒಂದ ಸೇಮ್ ಕಂಡು ಏ ಮತ್ತೆ ಹಳಿದೆ ಅದು ಹೊಸದೇ ಅದು ಗೊತ್ತಾಗಲ್ಲ ಲೇ ನೋಡಿ ಕೈ ಆಡಿಸ್ಬೇಕಲ್ಲ ಏ ಬಂಡಾರ ಹಳೆ ಬಂಡಾರ ಏನೋ ನಿನ್ನ ಬಾಯಿ ಏನ್ಲಿ ಕೈಯಾಡ್ಸಿ ನೋಡಿ ಅದ್ರಾಗ ಎರಡು ಒಂದ ಸೇಮ್ ಕೊಂಡು ನೋಡವ ಅಲ್ಲಪ್ಪ ನಿಮ್ಮಿಬ್ಬರನ್ನೆಲ್ಲ ನನಗಿಬ್ಬರಿಗೆ ಗೊತ್ತಾಗೋಲ್ ನನಗ ಏ ಹುಡುಗಿ ನೀ ಹಿಡಿಸಿ ನಮಗ ಪ್ರೇಮದ ಗೊಂಗ ನಿನಗ ಸಿಕ್ಕಾಗ ಕೊಡ್ತನ ಮೊತ್ತ ಈಗ ನಿನಗ ತಿನ್ನಿಸ್ತನ ಪಪ್ಪಾಯ ಏಯ್ ಹಾಕಬೇಡ ಮಾಯದ ಬಲೆ ಕುಂತ ಜನ ಹೋಗಿತಾರ ಗುಣಿಗಳೇ ಸುಮ್ಮನೆ ಬಂದ್ ಮಾಡೋ ನಿನ್ನ ಬಾಯಿ ಹಾಕ್ತಾರ ನಿನ್ನ ಇಬ್ರು ಮೈ ಬಾಯಿ ಏ ಹುಡುಗಿ ಅವನ ಹತ್ತಿರ ಏನೈತ್ಲಿ ಒಣಗಿ ಸುನ್ನಲ್ ಸುನ್ನೋದಿಲ್ಲ ನಾನ್ ನೋಡಿ ಸಾಲಿ ಕಲಿ ಅವನ ಹತ್ತಿರ ಏನೈತ್ಲಿ ಒಣಗಿ ಸುನ್ನೋದಿಲ್ಲ ನನ್ನ ಹತ್ತಿರ ಐತ್ಲಿ ಸರ್ದಾಗಿರೋ ಬಂಗಾರ ಇಲ್ಲಿ ಅದ್ನ ಹಾಕೊಂಡ ನಕ್ಕು ನಲಿಲೆ ಹುಡುಗಿ ಅದನ್ನ ಹಾಕೊಂಡ್ ನಕ್ಕು ನಲಿ ಅಬ್ಬಾ ಎಷ್ಟು ಚಂದ ಜೋತಾಡಕ್ತೈತೆ ಆ ನಿನ್ನ ಸರ ಆದ್ರ ಆಗ್ಬಾರ್ದು ಇದು ಖರ ಆದ್ರೂ ಹೇಳ್ತೀನಿ ನಿಮ್ಮಿಬ್ಬರ ಕೈಯಾಗ ಇದನ್ನ ಬಿಟ್ರೆ ಯಾವ್ದು ಕಾಣಂಗಿಲ್ಲೋ ಆದ್ರ ಚಂದ ಕಾಣೋದು ಬಡಿಗೆ ಒಂದ ಹಂಗಾದ್ರ ಓಡಿಲ್ಲ ಹುಡುಗಿ 9 ಇನ್ಯಾಕೆ ಲೇಟ್ ಮಾಡ್ತೀಯ ಮತ್ತಾಕ ಎತ್ರ ನಿಮ್ ಬಡಗಿನ ಬಂದಿಗಿನ ನಮ್ಮ ಮಾವ ಹೊಡಿ ಜಾಡಸ ಬಿಡುದ ಅಲ್ಲವ ರಿಂಗ್ ರಿಂಗ್ ಕಿವಿಯಾನ ಜುಮ್ಕಿ ಎಲ್ಲರ ತಂದಿಯ ಹುಡುಗಿ ರಿಂಗ್ ರಿಂಗ್ ಕಿವಿಯಾನ ಜುಮ್ಕಿ ಎಲ್ಲರ ತಂದಿಯ ಹುಡುಗಿ ಅರಬದ ಹಳ್ಳಿನ ಜನರಾಣಿ ನಿನ್ನ ಅರಮನಿ ಯಾವ ರಾಜನ ಮಗಳನಿ ರಾಣಿಯರ ಒಳಗನಿ ಮಹಾರಾಣಿ ಅರಬದ ಹಳ್ಳಿನ ಜನರಾಣಿ
ಕೈ ಮಾಡಿ ಕೇಳಿದ ಕೊಡಿಸ್ತೇನ ನಿನಗ ಜಾತ್ರೆ ಮಾಡಿಸ್ತೇನ ಹೇಳ ಬರ್ತಿ ಇಲ್ಲ ನೀನ ನನಗ ಸಿಗತಿ ಇಲ್ಲ ನೀನ ಜಾತ್ರೆಗೆ ಬರ್ತಿ ಇಲ್ಲ ನೀನ ನನಗ ಸಿಗತಿ ಇಲ್ಲ ನೀನ ಜಾತ್ರೆ ಇರುತ್ತದೆ ತುಮಶಾನ ಮಿಸ್ ಮಾಡಬೇಡ ಬಾ ನೀನ ಜಾತ್ರೆ ಇರುತ್ತದೆ ತುಮಶಾನ ಮಿಸ್ ಮಾಡಬೇಡ ಬಾ ನೀನ ಲೋಕ ಪರಲೋಕೇಶ್ವರ ಜಾತ್ರೆ ಗದ್ದಲಗೆದ್ದರ ಮಾಡೋಣ ರಿಗರಿಗ ಕಿವಿಯಾನ ಚುಮುಕಿ ಎಲ್ಲರ ತಂದಿಯ ಹುಡುಗಿ ಲಾಲ 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 ನಾ ಹೋಗಿ ಬರ್ತೀನಿ ಮರೆ ಟೈಮ್ ಐತ್ ನಮ್ಮ ಮಾವ ಬರ್ತಾನೆ ಬರ್ಲಾ ನಡಿ ನಡಿ ಬಾಯ್ ನಡಿ ನಡಿ ನಾವು ಅತ್ತಿಗೆ ಅತ್ತಿಗೆ ಏನಮ್ಮ ನಿನ್ನ ಶ್ರೀಮಂತ ಕಾರ್ಯಕ್ಕಾಗಿ ಅಲ್ಲಿ ಜನ ಬಂದು ಕುಂತಿದ್ದಾರೆ, ಆದರೆ ಶೃಂಗಾರ ಆಗೋಕೆ ಇಷ್ಟೊಂದು ಲೇಟಿವೆ. ಅತ್ತಿಗೆ ಒಳಗೇನೋ ಮಾಡುತ್ತಿರ್ಬೋದು. ಅತ್ತಿಗೆ ಅತ್ತಿಗೆ ಎಂತ ಕೆಲಸವನ್ನು ಮಾಡಿಬಿಟ್ಟೆ ಅತ್ತಿಗೆ. ಈ ಕೆಲಸವನ್ನು ನಿನಗೆ ಹೆಂಗ ಮಾಡೋಕೆ ಗಾಡಿ ಬಂತು ಅತ್ತಿಗೆ? ಈ ಅನಾಹುತವನ್ನು ಏಕೆ ಮಾಡಿಕೊಂಡೆ ಅತ್ತಿಗೆ? ನೀವು ಒಂದು ಸಲ ಆದರೂ ನನ್ನಮ್ಮ ಅತ್ತಿಗೆಮ್ಮ, ನಿನ್ನನ್ನು ಎಲ್ಲಿ ಹುಡುಕಲಿ ಏನೆಂತು ಅತ್ತಿಗೆ ಮಾತಾಡಮ್ಮ ಅತ್ತಿಗೆ. ಬಡವನ ಬಾಳಿಲಿ ಕತ್ತಲೆ ಈ ನಿನ್ನ ಕಿರಿತಮ್ಮ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಸೀಮಂತ ಕಾರ್ಯ ಅದ್ದೂರಿಯಾಗಿ ಮಾಡಲು ಓಡೋಡಿ ಬಂದಿದ್ದಾನಮ್ಮ, ಓಡೋಡಿ ಬಂದಿದ್ದಾನೆ. ನನ್ನೊಂದಿಗೆ ಎದ್ದು ಮಾತನಾಡು ಅತ್ತಿಗೆ, ಎದ್ದು ಮಾತನಾಡು. ಅತ್ತಿಗೆ ತಮ್ಮನ ಕೈ ತುತ್ತು ಮೀರಿಸಿದ ನಿನ್ನ ತುತ್ತನ್ನು ಅತ್ತಿಗೆ ಏನೆಂದು ಮರೆಯಲಿ ಅತ್ತಿಗೆ, ನಿನ್ನನ್ನು ಹೇಗೆಂದು ಮರೆಯಲಿ? ನೀನು ಸಾವು ಮುಂಚೆ ಒಂದೇ ಒಂದು ಮಾತನಾಡಿದರೆ ಹೇಳಿದರೆ ಹುಲಿ ಹಾಲನ್ನು ತಂದುಕೊಡುವಂತ ಇಬ್ಬರು ಮೈದುನರಿರುವಾಗ ಯಾಕಮ್ಮ ಇಂಥ ಕೆಲಸ ಮಾಡಿಕೊಂಡೆ ಅತ್ತಿಗೆ, ಮಾಡಿಕೊಂಡೆ ಅಮ್ಮ. ಬಿರುಗಾಳಿಯೇ ಬೀಸಿದೆ, ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿಯೇ ನೂರಾರು ಆರೋಪಿಗಳನ್ನು ಹಿಡಿದು SP ಅವರ ಕಡೆಯಿಂದ ಶಬ್ಬಾಸ್ಗಿರಿ ಪಡೆದ ಈ ನಿನ್ನ ಮೈದುನನಿಗೆ ನಿನಗಾದ ನೋವನ್ನು ಒಂದೇ ಮಾತಿನಲ್ಲಿ ಹೇಳಿದ್ದರೆ ಸಾಕಿತ್ತು ಅತ್ತಿಗೆ. ಅದಕ್ಕೆ ಕ್ಷಣಾರ್ಧದಲ್ಲಿ ಜೀವಕ್ಕೆ ಜೀವ ಕೊಟ್ಟು ನಿನ್ನನ್ನು ಉಳಿಸಿಕೊಂಡು ನಿನ್ನ ಸೀಮಂತ ಕಾರ್ಯ ಅದ್ದೂರಿಯಾಗಿ ಮಾಡುತ್ತಿದ್ದೆ ಅತ್ತಿಗೆ, ಅದ್ದೂರಿಯಾಗಿ ಮಾಡುತ್ತಿದ್ದೆ. ಇನ್ನು ಮುಂದೆ ನಾನು ಯಾರಿಗೆ ಬಾಯಿ ತುಂಬ ಅತ್ತಿಗೆ ಎಂದು ಕರೆಯಲಿ, ಅತ್ತಿಗೆ ಎಂದು ಕರೆಯಲಿ? ನೀನು
ಒಂದು ಸಲ ಕನ ತೆರೆದು ನೋಡಮ್ಮ ಈ ನಿನ್ನ ಮೈದುನನನ್ನು ಎದ್ದು ಮಾತನಾಡುವತ್ತಿಗೆ ನನ್ನೊಂದಿಗೆ ಮಾತನಾಡು. ಬಲರಾಮ, ಪ್ರದೀಪ, ಯಾಕ್ರೋ ಅಳಾಕತ್ತೀರಿ? ಈ ಮನೆಯ ಕುಲಪುತ್ರ ಅಂದ್ರ ವಂಶೋದ್ಧರ ಏನಾರ ಹೊರಗೆ ಬಂದಾನೇನ್ರು? ಹೊರಗೆ ಬಂದು ಸತ್ತಾನೇನ್ರು? ಹೇಳ್ರು, ಯಾಕ್ರೋ ಅಳಾಕತ್ತೀರಿ? ನನ್ನ ಮುತ್ತಿನಂತ ಅತ್ತಿಗೆಯನ್ನು ಕೊಂದು ಬಿಟ್ಟ ಪಾಪಿ ಅಣ್ಣ. ಅವತ್ತು ನನ್ನ ಅತ್ತಿಗೆ ಬಸುರಿದ್ದಾಗ ಊರಿನ ಜನಗಳ ಸಂತೋಷಪಟ್ಟು ಖುಷಿಯಲ್ಲಿರುವಾಗ ಎಂದು ನೀನು ಹೀಗೆ ಮಾಡಬಾರದಿತ್ತು. ಹಾ, ಸತ್ತಾಳೇನಪ್ಪ ನಿಮ್ಮ ಅತ್ತಿಗೆ? ನೀನ ಕೊಂತ ಹೊಡಿದ ಬಡಿದ ಸಾಯಿಸಿ ನೇನ್ ಹಾಕಿದ್ರ ಅತ್ತಿಗೆ ಸಾಯ್ದ ಏನ್ ಮಾಡ್ತಾಳಪ್ಪ? ತಮ್ಮ, ಈ ಮಾತು ನನಗಾಗಿಯೇ. ನಿನಗಾಗಿ ನೀ ಮಾಡಿದ ಹೇಸಿ ಕೃತ್ಯಗಾಗಿ ಈ ಕೆಲಸ ನಿನಗೆ ಮಾಡಲಿಕ್ಕೆ ನಿನ್ನ ಜನ್ಮವಾದರೂ ಹೇಗೆ ಒಪ್ಪಿತು ನೀಚ? ನಿನಗ ನಾನು ಅನ್ನ ಅಂತ ಕರಿ ಹಾಕ ನಾಚಿಕೆ ಬರಾಕತ್ತೈತು ಪಾಪಿ. ನಾಚಿಕೆ ಬರೋದು ಏನ್ ಮಾಡ್ತಾಯ್ತು ತಮ್ಮ? ನಿರಪರಾಧಿಯಾದ ಈ ನಿಮ್ಮ ಅಣ್ಣನನ್ನು ಅಪರಾಧಿಯ ಪಟ್ಟ ಕಟ್ಟಿ ನಿಮ್ಮ ಬಂಗಾರ ಅಂತ ಅತ್ತೆನ ನೀನಾ ಕೊಂದೆ ಅಂತ ಹೇಳಕತ್ತಿರಲ್ಲ. ಈ ನಗುವಿನ ಕೂಡ ಅಳುನು ಬರಾಕತ್ತತ್ತು ತಮ್ಮ, ಅಳುನು ಬರಾಕತ್ತತ್ತು. ಅಣ್ಣ, ಮಾಡುವ ಕೆಲಸವನ್ನು ಮಾಡಿ ಹೀಗೆ ಕೇಳುತ್ತಿರುವಲ್ಲ. ಹಿರಿಯನ ಅಣ್ಣನೆಂದರೆ ದೇವರ ಸಮಾನೆಂದು ತಿಳಿದುಕೊಂಡಿರಿ. ಇಂಥ ಹೇಷ ಕೆಲಸ ಮಾಡುತ್ತೀಯ ಅಂದು ನಾನು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ. ಸತಿ ಸಾವಿತ್ರ ಅಂತ ನನ್ನ ಅತ್ತಿಗೆಯನ್ನು, ಮಾಸತಿ ಮಂಡೋದಿರ ಅತ್ತಿಗೆಯನ್ನು ಕೊಲೆ ಮಾಡಿದ ಕೆಸುಕ ಈಗ ನನ್ನ ಅತ್ತಿಗೆಯನ್ನು ನಾನು ಎಲ್ಲಿ ಹುಡುಕಲಿ? ಹೇಳು, ನೀನು ಕೊಲೆ ಮಾಡುವುದು ಹೇಳದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ. ಈಗಲೇ ಹೇಳಲ್ಲ, ಹೇಳು. ಸಾಯಿಸಪ್ಪ, ಸಾಯಿಸು, ಕುತ್ತಿಗೆ ಹೆಚ್ಚಿಗೆ ಸಾಯಿಸು. ನಿನ್ನ ಬಂಗಾರದ ಅಂತ ಅತ್ತಿಗೆನ ನಾನ ಕೊಂದನು, ನಾನೇನ್ ಹಾಕಿನ್ರು. ಈಗ ನಾನು ಸಾಯಿಸಿಲ್ಲ ಅಂದ್ರು ನೀವು ನಾನು ಬಿಡ್ತೀರೇನ್ರಪ್ಪ? ಬಡಿಯಾಕ ಸಜ್ಜಾಗಿ ಬಂದಿರು, ಬಡಿರು, ನನ್ನ ಹೊಡಿರು, ಹೊಡೆದು ಸಾಯಿಸ್ರು. ಏನು ಅದಮ್ಮ, ನಾನ ಕೊಂದೀನಿ, ನನ್ನ ಬಡಿರಿ ಹೊಡಿರಿ ಸಾಯಿಸ್ರಿ ಅಂತ ನಮ್ಮ ಮುಂದೆ ಬಂದು ನಾಟಕ ಮಾಡ್ತೀಯೇನೋ ನೀಚ? ಹೇಳು, ಅತ್ತಿಗೆನ ಯಾಕ ಕೊಂದಿ? ಅತ್ತಿಗೆನ ಯಾಕ ಕೊಂದಿ? ಅಮ್ಮ, ಹೊಡಿಬೇಡಪ್ಪ, ಹೊಡಿಬೇಡು. ಹೊಡಿಯೋ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡಿಯು. ಯಾಕಂದ್ರ ನಿನ್ನ ಕಾವ್ಯ ಹಾಕಿದ ಪೊಲೀಸ್ ಅಧಿಕಾರಿ ಅದೀಯೋ. ನಿಮಗ ಕರುಣೆ ಅನ್ನೋದು ಮೊದಲ ಇರಂಗಿಲ್ಲಪ್ಪ. ಯಾಕಂದ್ರ ನೀವು ಸರ್ಕಾರಕ್ಕೆ ಹಂಗ ಮಾತು ಕೊಟ್ಟಿರ್ತರು ತಮ್ಮ. ಹೊಡಿಯಪ್ಪ, ನಿನಗ ಸಾಕಾಗುವಂಗ ಹೊಡಿಯೋ. ಮಾಡುವ ಹೇಸಿ ಕೆಲಸವನ್ನ ಮಾಡಿ ಹೀಗೆ ಏನು ಹೇಳದೆ ಸುಮ್ಮನೆ ನಿಂತಿರುವಲ್ಲ. ಹಿರಿಯರ ಅಣ್ಣನಾದರೆ ದೇವರೆಂದು ತಿಳಿದುಕೊಂಡಿದ್ದೀವಿ. ನೀನು ಈ ರೀತಿ ಮೋಸ ಮಾಡಬಾರದಿತ್ತಲ್ಲ.
ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಮಹಾಸತಿ ಅನುಸೂಯಾಳಂತ ನಿಮ್ಮ ಅತ್ತಿಗೆನ ಕೊಂದು ತಪ್ಪು ಮಾಡಿಬಿಟ್ಟೆ. ಮಹಾಸತಿ ಸಾವಿತ್ರಿ ಅಂತ, ಮಹಾಸತಿ ಮಂಡೋದರಿ ಅಂತ ನಿಮ್ಮ ಅತ್ತಿಗೆನ ಕೊಂದು ತಪ್ಪು ಮಾಡಿಬಿಟ್ಟೆ ತಮ್ಮ, ತಪ್ಪು ಮಾಡಿಬಿಟ್ಟು. ಮಹಾಪತಿವ್ರತೆ ಶಿರೋಮಣಿ ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಂದ ಬಸರಾದ ನನ್ನ ಹೆಂಡತಿ ಅಂದ್ರ ನಿಮ್ಮ ಬಂಗಾರದಂತ ಅತ್ತಿಗೆನ ನಾನ ಕೊಂದನ್ರು. ಹೊಡಿರೋ, ಹೊಡೆದು ಸಾಯಿಸ್ರೋ ನನ್ನ. ನಾಚಿಗೆಟ್ಟವನೇ, ನಿನ್ನ ಜನ್ಮವಾದರೂ ಹೆಂಗ ಬಂತು? ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ? ಹೇಳು ಅಣ್ಣ, ಹೇಳು. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮನ್ನ ಓಡಿ ಪರಾರಿ ಆಗುತ್ತಿದ್ದಾನೆ. ಅವನನ್ನು ಹಿಡಿದು ಅವನನ್ನು ಜೈಲಿಗೆ ತಗೊಂಡು ಬನ್ನಿ. ಬಲರಾಮ, ಪ್ರದೀಪ, ಯಾಕರು ಏನಾಯ್ತು? ಯಾಕ ಹೊಡಿತಿದ್ಯಾ ಈ ಮಾವನನ್ನು? ಯಾಕ್ರಿ, ಏನಾಗಿದೆ ನಿಮಗೆ? ಯಾಕೆ ರೀತಿ ಮಾವನವ್ರು ಹೇಳ್ತಾ ಇದ್ರಲ್ಲ, ಅವ್ರಿಗೇನು ಹೊಡೆದ್ರ್ಯಾ? 6 ತಿಂಗಳಾದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ ಕಡುಕಣಿವನು ನಿನ್ನ ಬಾವ, ನಿನ್ನ ಅತ್ತಿಗೆಯನ್ನು ಕೊಲೆ ಮಾಡಿಬಿಟ್ಟನಮ್ಮ. ಹಾ, ನನ್ನ ತಂಗಿಯನ್ನೇ ಕೊಂದು ಹಾಕಿದಾನೆ. ತಂಗಿ ಅಕ್ಕ, ಬಸರಿಯಾದ ನೀನು ಸೀಮಂತ ಕಾರ್ಯ ಮಾಡಬೇಕಾಗಿದ್ದ ನಾವು, ನೀನು ಸತ್ತು ಹೋದೇನಕ್ಕ. ಅಕ್ಕ, ನಿನ್ನ ತಂಗಿ ಬಂದಿದ್ದಾಳೆ, ಹೇಳಮ್ಮ, ಹೇಳು. ಮಾಮ, ನೀನು ಕುಂತು ನನ್ನ ತಂಗಿಯನ್ನ ಕೊಲ್ಲುವಂತ ಹೇಸಿ ಕೆಲಸ ಏನು ಮಾಡಿದ್ಲು? ಯಾಕೋ ಬಂದಿ ನನ್ನ ತಂಗಿನ? ಇವರ ತಂದೆ ಶಾಂತಗೌಡರಿಗೆ ನಾವಿಬ್ಬರು ಕೂಡಿ ಏನಂತ ಮಾತು ಕೊಟ್ಟಿದ್ದೀವೋ ಅವರು ನಮ್ಮಿಬ್ಬರಿಗೂ ಏನಂತ ಹೇಳಿ ಈ ಶಾಂತಾಳನ್ನು ನಮ್ಮ ಕೈಗೆ ಒಪ್ಪಿಸಿ ಸತ್ತರು. ಅದನ್ನೆಲ್ಲ ನೆನಪಿಸದೆ ಮೂರ್ಖನಾಗಿ ಇಂಥ ಕೆಟ್ಟ ಕೆಲಸ ಯಾಕ ಮಾಡಿದೆವು ಮಾಮ? ಯಾಕ ಮಾಡಿದಿ? ನನ್ನಕ್ಕ ಬಸುರಿಯಾಗಿದ್ದು ನಿನಗಿಷ್ಟವಿರಲಿಲ್ಲವೇ? ನಿನಗಿಷ್ಟ ಇರಲಿದ್ದರೆ ಗರ್ಭಪಾತ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ಅರೇ ಹುಚ್ಚನಾಗಿ ನನ್ನ ತವರಿನ ಸಿರಿನ ಕೊಂದೆಲ್ಲೋ ಮಾಮ, ನನ್ನ ತವರಿನ ಸಿರಿನ ಕೊಂದೆಲ್ಲೋ. ಇದೇನು ಮಾವ, ನನ್ನ ಹೆಂಡತಿ ಪಾರ್ವತಿ ಇದ್ದ ಹಾಗೆ, ನನ್ನ ಹೆಂಡತಿ ಆ ಶ್ರೀರಾಮನ ಹೆಂಡತಿ ಸೀತಾ ಇದ್ದ ಹಾಗೆ ಅಂತ ಹೇಳ್ತಾ ಇದ್ರಿ. ನಿಮಗೇಕೆ ಬಂದಿತ್ತು ಇಂಥ ಕೆಟ್ಟ ಬುದ್ಧಿ? ರಾಮಲಿಂಗನ ವಂಶನೂ ಹೋಯಿತು, ಶಾಂತೇಗೌಡರ ವಂಶವೂ ಹೋಯಿತು. ಇಷ್ಟಕ್ಕೆಲ್ಲ ಕಾರಣ ಏನಿರ್ಬೋದು? ಯಾಕಾಗಿ ಈ ಶಿಕ್ಷೆ? ಮಾತಾಡ್ರವ್ವ, ಮಾತಾಡ್ರಿ. ಗೂಳಿ ಬಿದ್ದಾಗ ಆಳಿಗೆ ಒಂದು ಕಲ್ಲು ಹೋಗದಾಗ ಅವ್ರಿಗೆ ಸಮಾಧಾನ ಆಗತ್ತೆ. ಸವಿತಾ, ನನ್ನ ಮನಸ್ಸಾಕ್ಷಿಯಾಗಿ ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಅನ್ನದಾತ ಶಾಂತೇಗೌಡರಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ಈ ರಾಮಲಿಂಗನ ಜನ್ಮಕ್ಕೆ. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮನ್ನ ಓಡೋಡಿ ಪರಾರಿಯಾಗುತ್ತಿದ್ದಾನೆ. ಅವನನ್ನು ಹಿಡಿದು ಜೈಲಿಗೆ ಹಾಕಿರವರನ್ನ. ಸವಿತಾ, ಹೋದ ಜೀವ ಮರಳಿ ಬರೋದಿಲ್ಲಮ್ಮ. ಮುತ್ತೈದೆ ಆದ ಇವಳನ್ನು ಈ ತವರಿನ ಸೀರೆ ಉಡಿಸಿ ಕೊನೆಯ ಸೀರೆ ಆದ ಆರತಿ ಮಾಡಿ ಬಿಡಮ್ಮ. ಬಲರಾಮ, ಸರಿಯಾಗಿ ಕೂಡಿಸು ನಿನ್ನ ಅತ್ತಿಗೆಯನ್ನ. ಆಯಿತು ಮಾವ, ಆಯಿತು. ಹಾಗೆ ಮಾಡೋಣ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯ?
ಸವಿತಾ, ನನ್ನ ಅತ್ತಿಗೆ ಕೈಯಲ್ಲಿ ಒಂದು ಚೀಟಿ ಇದೆಯಮ್ಮ, ಅದನ್ನು ನೋಡಿಬಿಡು, ಬೇಗನೆ ನೋಡಿಬಿಡು. ಹೌದೇ? ಸ್ವಾಮಿ, ಇದು ಓದೋದಕ್ಕೆ ಸಮಯವಲ್ಲ. ಆರತಿ ಮಾಡಿ ಸೇರಿ ಉಡಿಸಿ ಮೊದಲು ಅಕ್ಕನನ್ನು ಕಳಿಸೋಣ. ಬನ್ನಿ. ಹಾಗೆ ಆಗಲಿ ಸವಿತಾ, ಹಾಗೆ ಆಗಲಿ. ಗಂಗೆ ಗೌರಿಯ ಪುಣ್ಯ ನಿನಗೆ ಸಿಗಲಮ್ಮ ನಿತ್ಯ, ನನಗೆ ಕುಂಕುಮ ಇಡಲು ತೃಪ್ತಿ ತಾಗುವುದು ಸತ್ಯ. ಮುಚ್ಚುವ ಮುನ್ನ ಮರತೆ ಹೃದಯ ನನ್ನ, ಎಷ್ಟೋ ಹೇಳದ ಮಾತು ಹಾಗೆ ಉಳಿದಿದೆ ಏನೋ. ಪ್ರೀತಿಯ ತೇರಲ್ಲಿ ಹೊರತಾಳು ನನ್ನಾಗೆ, ಕಣ್ಣೀರ ಅಕ್ಷತೆ ಒಂದೇ ಅರ್ಪಣೆ. ಅಲೆಯೇ ಬರದ ಕಡಲು, ನಾವು ಸಿರಿರದ ಒಡಲು, ನೀನಿಲ್ಲದೆ ಬದುಕಲ್ಲಿದೆ ಭಾರವಾಗಿದೆ. ನೀನು ಒಪ್ಪಿಗೆ ಕ್ಷಮೆ ನಾನು ಕೇಳುವೆ, ಇನ್ನೆಲ್ಲ ಜನ್ಮಕ್ಕೂ ನಿನಗಾಗಿ ಕಾಯುವೆ. ಮನಸ್ಸಿಗೆ ಬಂತು ಬಿಟ್ಟು ಹೋಗಕ್ಕೆ, ಕಾರಣ ಹೇಳುವೆಯ, ಕಾರಣ ಹೇಳುವೆಯ. ಸವಿತಾ, ಬೇಗನೆ ಅತ್ತಿಗೆಯ ಕಣ್ಣೀರುವನ ಚೀಟು ಓದಿ ಬಿಡಮ್ಮ. ಬೇಡ ರೀ, ಚೀಟಿ ಓದೋದಕ್ಕೆ ಇದು ಸಮಯವಲ್ಲ. ಮೊದಲು ಅಕ್ಕನ ಅಂತ್ಯಕ್ರಿಯೆ ಮುಗಿಯಲಿ, ನಂತರ ಎಲ್ಲರೂ ಸೇರಿ ಒಂದು ದಿನ ಕುಳಿತುಕೊಂಡು ಓದೋಣ. ನಡೆಯಿರಿ, ಮೊದಲು ಹೋಗೋಣ. ಹಾಗೆ ಆಗಲಿ ಸವಿತಾ, ಆದರೆ ಕಣ್ಣು ಕೆರಳುತ್ತದೆ, ಕೈ ಚಟಪಡಿಸುತ್ತಿದೆ, ಮನಸ್ಸು ಬಿಕ್ಕೆ ಬಿಕ್ಕೆ ನನ್ನ ಅತ್ತಿಗೆ ಗತಿ. ಬೇಗನೆ ಓದಿ ಬಿಡಮ್ಮ ಸವಿತಾ. ಒಬ್ಬನೇ ಬಿಟ್ಟು ಒಬ್ಬಳೇ ಹೋಗಕ್ಕೆ ಒಪ್ಪಿಗೆ ಕೇಳಿದೆಯಾ, ಒಪ್ಪಿಗೆ ಕೇಳಿದೆಯಾ. ಪಾಪಿ ನಾನು ಪುಣ್ಯ ನೀನು, ದೇವರ ಗುಡಿಯ. ಕಮನ್ ಕಮನ್ ಡೈರೆಕ್ಟರ್, ಸಲಾಂ ಸಲಾಂ ಸೈಲ್ ಮೇಕರ್, ನಿನ್ನನೆ ಬರಹಾನ್ ಬರೆಯೋ ಈ ನಾಯಕ, ನಿನ್ನ ಪ್ರೀತಿಗೆ ನಾನೇ ಪ್ರಡ್ಯೂಸರ್. ನನ್ನ ಕೊರಸಾನಿ, ನಾನೇ ನಿನ್ನ ಅಭಿಮಾನಿ, ನನ್ನ ಮಹಾರಾಣಿ, ನೀನೇ ನನ್ನ ಯಜಮಾನಿ. ಗೆದ್ದು ಸೋತಾವೆ ಯುದ್ಧದಲ್ಲಿ, ಪ್ರೀತಿ ಪ್ರೇಮದಲ್ಲಿ. ಕೊಲೆಗಾರ ನಾನೇ ನಾನೇ ಅಂದವನು ಅವನೇ ತಾನೇ. ಹೇಳ್ಬರಿ ನೀ ಹೇಳ್ಬರಿ, ಕೊಲೆಗಾರ ನಾನೇ ನಾನೇ ಅಂದವನು ಅವನೇ ತಾನೇ. ಹೇಳ್ಬರಿ ನೀ ಹೇಳ್ಬರಿ, ಜಗವೇ ಒಂದರ ರಂಗ ರಣ ವಿಕ್ರಮ ಧೈರ್ಯ ಇರಲಿ ನಿನ ಸಂಗ. ರಣ ವಿಕ್ರಮ ಬಾರ ಬಾರ ನನ್ನ ರಾಜ, ರಣ ವಿಕ್ರಮ ರಣ ವಿಕ್ರಮ ನೀ ಮಾಡು ಕನ್ನಡವ ಸಕ್ರಮ. ರಣ ವಿಕ್ರಮ ನಡೆ ಅಕ್ರಮ, ನೀ ಮಾಡು ಕನ್ನಡವ ಸಕ್ರಮ.
ದುರ್ಯೋಧನ ಹಿಡಿದಾಟ ತನ್ನ ಸರ್ವನಾಶಕ್ಕೆ ಕಾರಣವಾಯಿತು. ರಾವಣ ಹಿಡಿದ ಆಟ ತನ್ನ ಮರಣಕ್ಕೆ ಕಾರಣವಾಯಿತು. ಆದರೆ ಈ ಕಾಳಿಂಗ ಹಿಡಿದ ಹಠ ಯಾರ ಆಯುಷ್ಯವನ್ನು ಕದಿಯುತ್ತಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಆ ಬಲರಾಮನೀಗ ಗಾಯಗೊಂಡ ಘಟ ಸರ್ಪಿದ್ದ ಹಾಗೆ ಅವನತ್ತಿಗೆ ಶೀಲಹರಣಕ್ಕಾಗಿ ಗರ್ಭವತಿಯಾಗಿ ಸತ್ತ ಸೇಡಿಗಾಗಿ ಶಪಥ ಮಾಡಿ ಯಾವ ಹೊತ್ತಿನಲ್ಲಿ ಬಂದು ನನ್ನ ಕುತ್ತಿಗೆಗೆ ಕೈ ಹಾಕುತ್ತಾನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಆ ಗೌಡನಿಂದ ಅವನ ಸಾವಿನ ಚಕ್ರವ್ಯೂಹವನ್ನು ನಿರ್ಮಿಸಿ ಅವನಿಂದ ಅವನ ಸಾವನ್ನು ತಂದು ಆ ನಂತರ ಆ ಗೌಡನೆಂಬ ಆ ಗರುಡನಿಗೆ ನಾ ಮದ್ಯಪಾನ ಮಾಡಿಸಿ ಆ ಮತ್ತಿನಲ್ಲಿ ಅವನ ಕುತ್ತಿಗೆ ಕೊಯ್ದು ಅವನೆಲ್ಲ ಸಿರಿ ಸಂಪತ್ತನ್ನು ನಾ ದೋಚಿಕೊಂಡು ಈ ಊರಿಗೆನೇ ನಾ ದೊಡ್ಡ ಸಾಹುಕಾರನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕರಿ ಕಾಳಿಂಗನೇ ಅಲ್ಲ. ಶೂರರಿಗೊಂದು ಕಾಲ, ಸುಳ್ಳಿಗೆ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಬಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಲಿಗೆ ಕೋಟೆ ಒಳಗೆ ಮಣ್ಣಾಗಿದೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಸುಳ್ಳಿಗೂ ಒಂದು ಕಾಲ. ಜಗವೇ ಬಾರೋ ಬಾರೋ, ಈ ಜಗವ ಮೆಟ್ಟಿ ಬಾರೋ ಬಾರೋ ಬಾರೋ, ಈ ಜಗವ ಮೆಟ್ಟಿ ಬಾರೋ. ಕೋಟಿಗೆ ಬಾ ಕೋಟಿಗೆ. ಯಾರಿದ್ದೀರಿ? ರಾಮಲಿಂಗಪ್ಪ. ಓಹೋ, ನೀವ ಊರಿಗೆ ದೊಡ್ಡವರು. ನಮ್ಮಂತ ಬಡವರವನಿಗೆ ಬರೇಕ ಕಾರಣ ಇರಬೇಕಲ್ಲ ಗೌಡ್ರೆ. ಶಾಂತಮ್ಮ ಸತ್ತ ದುಃಖದಲ್ಲಿರುವ ನಿಮ್ಮನ್ನು ಸ್ವಲ್ಪ ಮಾತನಾಡಿಸಿ ಸಾಂತವನ ಹೇಳಿ ಇದ್ದ ವ್ಯವಹಾರ ಬಗೆಹರಿಸಿಕೊಂಡು ಹೋಗಲು ಬಂದಿರುವೆ. ಏ ಗೌಡ, ಸ್ವಂತನ ಹೇಳಿದ ಇಲ್ಲಿ ಬತ್ತು ಗೌಡ, ಎಲ್ಲಿಂದಲೂ ಬತ್ತು. ನಮ್ಮಿಬ್ಬರ ಆತ್ಮ ಹರಿದು ಹೋಗಿ ವೈವಿಧ್ಯಕ್ಕೆ ಮುನ್ನಡೆ ಬರೆದಿರುವಾಗ ಬರುತ್ತದೆ. ಅಂದರೆ ನೀನು ನನ್ನ ಮನೆಗೆ ಬರಬೇಕಾದರೆ ಏನಾದರೂ ಕೆಟ್ಟ ಕೆಲಸ ಇರಲೇಬೇಕಲ್ಲವೇ ಗೌಡ? ವೈರತ್ವ ಇದ್ದರೇನು ಇರದೇ ಇದ್ದರೇನು, ಒಪ್ಪಂದ ಮಾಡಿಕೊಂಡ ನಿಮ್ಮ ಅಣ್ಣನ ಬಗ್ಗೆ ಹೇಳಿಕೊಳ್ಳಲು ನಮಗೆ ಅಭಿಪ್ರಾಯವಿದೆ. ಇದ್ದರೆ ಹೊರಗೆ ಕರೆಯಿರಿ ಅವನನ್ನು. ಒಳಗಿಲ್ಲದ ಅಣ್ಣನನ್ನು ಎಲ್ಲಿಂದ ಕರೆಯಬೇಕು? ಕರೆಯದಿದ್ದರೆ ಮಾಡಿದ ವ್ಯವಹಾರ ಮುಚ್ಚಿಕೊಳ್ಳಲು ಅವನನ್ನು ಬಚ್ಚಿಟ್ಟರೆ ಮುಂದಿನ ಅನಾಹುತಕ್ಕೆ ಆಹುತಿಯಾಗುತ್ತದೆ. ಸೋಮನೆ ಹೊರಗೆ ಕರೆಯೋಣ. ಗೌಡ, ಕರೆಯದಿದ್ದರೆ ಏನು ಮಾಡುತ್ತೀಯ? ಬಲಾತ್ಕಾರದಿಂದ ಅವನನ್ನು ಹಿಡಿದತ್ತೆ ಕೊಟ್ಟ ಮಾತಿನಂತೆ ಅವನ ಸೈ ತೆಗೆದುಕೊಂಡು ಅವನ ಆಸ್ತಿಗೆ ಉತ್ತರಾಧಿಕಾರಿಯಾಗುತ್ತೇನೆ. ಈ ಕೆಲಸಕ್ಕಾಗಿ ಬಂದಿರುವೆ ಗೌಡ. ಏ ಗೌಡ, ನಿಮ್ಮಪ್ಪನಿಗೆ ಹುಟ್ಟಿದ ಮಗ ನೀನಾಗಿದ್ದರೆ ನನ್ನ ಮನೆಯ ಹೊಸಲು ದಾಟು ಮಗನೇ ಗಂಡಸನಾಗಿದ್ದರೆ ಬಾ ನೋಡೋಣ. ಲೇವಿಗೆ ಪದೇ
ಸ್ವಲ್ಪ ತಲೆ ತಗ್ಗಿಸಿ ಮಾತನಾಡೋದನ್ನ ಕಲಿತುಕೋ. ಇಲ್ಲ ಅಂದ್ರೆ ನಮ್ಮ ಮಾಯದ ಹಗ್ಗದಿಂದ ನಿನ್ನ ಬಗ್ಗಿಸಿ ಅದೇ ಹಗ್ಗದಿಂದ ಉರುಳು ಹಾಕಬೇಕಾಯ್ತು. ಎತ್ತರ ಏ ಮಗಳ, ಉರುಳು ಎಂಬ ಹಗ್ಗದದಿಂದ ನನ್ನ ಕರಳು ಕಿತ್ತಬೇಡ. ನನ್ನ ಅತ್ತಿಗೆ ಕೋಪದಲ್ಲಿರುವಾಗ ಆ ಕೆಂಪು ಮೊಸಡಿಯನ್ನು ಆ ಸಂಗೊಳ್ಳು ರಾಯನ ಸಿಡಿದಂತ ಇವನ ಸಿಳ್ಳೆ ಬಿಟ್ಟಲ ಮಕ್ಕಳ ವೀರ ಸುಂದರ ಲಕ್ಷ್ಮಣ ಅವನ ಲುಂಡ ಗೌಡನ ಕರಿದಂಗ ನೀವಿಬ್ಬರು ಕಡದ ಹಾಸಿನಾಗ ಮುಚ್ಚಿಬಿಟ್ಟನ ಎಚ್ಚರಿನ ಮಾತನಾಡಲೇ. ನೇಲು ಯೋಚಿಸಿದರೆ ಕೈ ಎತ್ತಿದರೆ ಎತ್ತಿದ ನಿನ್ನ ಕೈಗೆ ನಾನು ಗುಂಡು ಹಾಕಬೇಕಾಗುತ್ತದೆ. ಬಾಲರಾಮ, ನಾನು ಬಂದಿರುವುದು ನಿನ್ನ ಕೊಲ್ಲುವುದಕ್ಕೆಲ್ಲ. ನಿಮ್ಮಣ್ಣನ ಆಸ್ತಿ ನನಗ ಬರತಕ್ಕದ್ದನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವೆ. ಕೈಗೆ ಉತ್ತರ ಕೊಡಕ್ಕೆ ಗಟ್ಟಿ ನನ್ನ ಕೈ ಇದೆ. ಎಚ್ಚರನ್ನ ಮಾತನಾಡು. ಏನು ವಿಷಯ ಇದ್ರ ನಮ್ಮನ್ನ ಬಂದಾಗ ಮಾತಿಕೋ. ಏನಾದ್ರೂ ನನ್ನ ಪುಂಡಾಡಿಕೆ ತೋರಿದ್ರ ನಿಂತ ಜಾಗದಾಗ ನಿನ್ನ ರಕ್ತ ಹಿಡಿದು ಬಿಟ್ಟಿನ ಮಗನ. ನೋಡ್ರಿ, ಸಮಯಕ್ಕೆ ತಕ್ಕ ಉತ್ತರ ಕೊಡಕ ಮತ್ತೆ ಬರೋಣ. ಈಗ ಬನ್ನಿರಿ ಹೋಗೋಣ. ಹೌದು ಖರೆಯ. ನೋಡೋಣ ಈ ವೀರನ ಮಾತು ಮುಂದೆ ನೋಡಿದರಾಯ್ತು. ಹೋಗೋಣ. ಈ ಕೋಣೆಗೆ ತಕ್ಕ ಬುದ್ಧಿ ಕಲಿಸಬೇಕೇ, ಅದು ಈ ಸಿದ್ದನಗೌಡನಿಂದ ಮಾತ್ರ ಸಾಧ್ಯ. ಲೇ ಗೌಡ, ನಾಯಿ ಬೊಗಳಿದರೆ ರಾಜ್ಯ ಹಾಳಾಗೋದಲ್ಲ. ಲೇ ಗೌಡ, ರಾಜ್ಯನ ಗೆಲ್ಲಬೇಕು ತಾಕತ್ತಿದ್ದರೆ ಸೈನಿಕ ಲೆಕ್ಕ ಹಾಕ್ಬೇಡ. ನಿಮ್ಮಪ್ಪನ ಮಗನಾಗಿದ್ದರೆ ಬಂದು ನೋಡಿಕೋ ನಿನ್ನ ಮುಂದಿನ ಬಾಳ ಪುಟವನ್ನು. ಯಾಕೆ ಯಾಕೆ ನಿಮ್ಗೆ ಇಷ್ಟೊಂದು ಆಕ್ರೋಶ? ಏನಾಯ್ತು ನಿಮಗೆ? ಆ ಗೌಡ ಬಂದು ಯಾವುದೋ ಹೊಲಸು ಕೆಲಸ ಅಂತ ಹೇಳಿ ಸೈ ಎಂದು ಬಂದ. ಅತ್ತಿಗೆ ಸತ್ತದ್ದು ಅಂದ. ಆದರೆ ನನಗೆ ಒಂದು ತಿಳಿಯದಂತಾಗಿದೆ ಸವಿತಾ, ತಿಳಿಯದಂತಾಗಿದೆ. ಅಲ್ಲ ರೀ, ಅಪರಾಧಿ ಯಾರು ಅಂತ ಗೊತ್ತಿಲ್ಲದೆ ಈ ರೀತಿ ಮಾತಾಡೋದು ಒಳ್ಳೇದಲ್ಲ. ನೀವು ಪದೇ ಪದೇ ಕೇಳ್ತಾ ಇದ್ರಲ್ಲ, ನಮ್ಮ ಅತ್ತಿಗೆ ಚೀಟಿಯಲ್ಲಿ ಏನು ಬರೆದಿದ್ದಾಳೆ ಅಂತ, ಅದನ್ನು ನಾನು ಇವತ್ತು ಓದ್ತೀನಿ, ನೀವು ಕೇಳಿ. ಸವಿತಾ, ಬೇಗನೆ ಓದಮ್ಮ ಚೀಟಿಯನ್ನು. ನನ್ನ ಅತ್ತಿಗೆ ವಿಷಯ ನನಗೆ ತಿಳಿಯಬೇಕು. ನನ್ನ ಪರಮ ಪತಿಯ ದೇವರಾದ ನಿಮ್ಮ ಹೆಂಡತಿ ಶಾಂತ ಮಾಡೋ ನಮಸ್ಕಾರಗಳು. ಈ ನಿಮ್ಮ ಹೆಂಡತಿ ಹೇಗೆ ಸತ್ಲು ಅಂತ ನೀವೆಲ್ಲ ಆಶ್ಚರ್ಯ ಆಗ್ಬೋದು. ಆದರೆ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ರೀ. ಈ ಅಪವಾದ ಹೊತ್ತ ಮೇಲೆ ನಿಮ್ಮ ಮೇಲೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಿಜವಾಗಿರ್ಬೋದು. ಅಲ್ಲ, ನಿಮ್ಮ ಹೆಂಡತಿ ಅನುಭವಿಸುತ್ತಿರುವ ಕಷ್ಟಗಳು ತುಂಬಾನೇ. ಆದರೆ ಅದನ್ನೆಲ್ಲ ಮೈದನ ಮುಂದೆ ಹೇಳಿದರೆ ಅವತ್ತೇ ಮೈದನ ಎಷ್ಟು ಜನರನ್ನು ಕೊಲ್ತಿದ್ನೋ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ ರೀ, ಸಿದ್ದೇಗೌಡನ ದಬ್ಬಾಳಿಕೆಯಿಂದ ನಿಮ್ಮ ಪುರುಷತನವನ್ನೇ ಕಳೆದುಕೊಂಡ್ರಿ. ಆಗ ನೀವು ಹೇಳಿದ್ರಿ ಬೇರೆ ಮದುವೆ ಮಾಡಿ ಅಂತ. ಆದರೆ ನಮ್ಮ ತಂದೆಯವರ ಮಾತನ್ನು ಮೀರಬಾರ್ದು ಅಂತ ನಾನು ಅದಕ್ಕೆ ಒಪ್ಪಲಿಲ್ಲ. ಅದನ್ನೇ ನೀವು ತೀರ್ಕೊಂಡು ಕಾಳಿಂಗ ಮೋಸದಿಂದ ನಿಮ್ಮ ಊರಿಗೆ ಕಳಿಸಿ ಬಲಾತ್ಕಾರ ಮಾಡಿದಾರಿ. ಅಷ್ಟೇ ಅಲ್ಲ, ನಾನು ಅವತ್ತು ಸಾಯಬೇಕು ಅಂತ ಹಗ್ಗ ಹಿಡಿದುಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಎದುರಿಗೆ ಮೈದನ ಬಂದು ಅತ್ತಿಗೆ ಹಗ್ಗ ಏಕೆ ಹಿಡಿದಿದೆ ಅಂತ ಕೇಳ್ದ. ಏನಿಲ್ಲಪ್ಪ, ನಾನು ಕಟ್ಟಿಗೆ ತರಲು ಹೋಗ್ತಾ ಇದ್ದೆ ಅಂತ ಹೇಳಿದೆ. ಅಷ್ಟರಲ್ಲಿ ಪ್ರದೀಪ ಬಂದ. ಅವನು ಕೂಡ ಇದೇನತ್ತಿಗೆ ಬಳೆ ಇಷ್ಟೊಂದು ಹೊಡೆದಿದೆಯಲ್ಲ ಅಂತ ಹೇಳ್ದ.
ಇಲ್ಲಪ್ಪ, ಬೇಕು ಬಂದು ಹಾಲು ಕುಡಿಯೋದಕ್ಕೆ ನೋಡ್ತು. ಅದಕ್ಕೆ ಅದನ್ನು ಹೊಡೆದು ಓಡಿಸೋದಕ್ಕೋಸ್ಕರ ಕಾಲು ಜಾರಿ ಬಿದ್ದೆ ಅಂತ ಹೇಳಿದೆ. ಇಷ್ಟೆಲ್ಲ ನುಗ್ಗಬೇಕಾದ್ರೆ 6 ತಿಂಗಳು ಗತಿಸಿದವು. ಮೈದುನ ತಂಗಿ ಇವರೊಂದಿಗೆ ಸಂತೋಷವಾಗಿರಬೇಕಾದ್ರೆ ನೀವೆಲ್ಲರೂ ಸೇರಿ ನನ್ನ ಸೀಮಂತ ಕಾರ್ಯ ಮಾಡೋದಕ್ಕೆ ನೋಡಿದ್ರಿ. ನೀವೆಲ್ಲರೂ ಹೊರಗಡೆ ಹೋಗಿದ್ರಿ. ಹೋದಾಗ ನಾನೇನು ಹಾಕೊಂಡು ಸತ್ತೇರಿ. ಅಲ್ಲ ರೀ, ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಆ ಕಾಳಿಂಗ. ದಯವಿಟ್ಟು ನೀವೆಲ್ಲರೂ ಸೇರಿ ನನ್ನನ್ನು ಕ್ಷಮಿಸಬೇಕು. ಇಂತಿ ನಿಮ್ಮ ಹೆಂಡತಿ ಶಾಂತ. ಅತ್ತಿಗೆ, ನೀನು ತಿಳಿಯದ ನನ್ನ ಮುಗ್ಧ ಅಣ್ಣನ ಮೇಲೆ ಕೈ ಮಾಡಿದೆ. ನಿನಗಾದ ಅನ್ಯವನ್ನು ನಮಗೆ ಗೊತ್ತಿಲ್ಲ, ತಿಳಿಯಲಾರದೆ ಮನ ಬಂದಂತೆ ಬಾರಿಸಿ ಬಿಟ್ಟೆ. ಅಣ್ಣನ ಮುಂದೆ ಹೇಗೆ ಹೇಳಬೇಕೆಂದು ತಿಳಿಯಲಾಗಿದೆ. ಲೇ ಕಾಳಿಂಗ, ಬಲರಾಮ, ಆ ವೇಷಕ್ಕೆ ಆ ತೋರಬೇಡ ಹುಲಿ. ಈಗ ಬೇಟೆ ಹೇಗೆ ಆಡಬೇಕೆಂದು ಪ್ರದೀಪನೊಂದಿಗೆ ಒಳಗೆ ಕೂತು ಯೋಚಿಸೋಣ ಬನ್ನಿ. ಆಗಲಿ ತುಂಬ. ಲೇ ಕಾಳಿಂಗ, ಈ ವಿಷಯ ತಿಳಿದು ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಗೆ ಕುಳಿತರು ಹೊರಗೆಳೆದು ನಿನ್ನ ಕತ್ತರಿಸಿ ನಮ್ಮೂರ ವಿಷಿಬಾಗಲಿ ಕಟ್ಟದಿದ್ದಾರೆ ನಾಡು ಗಂಡಗಲಿ ಬಲರಾಮನೇ ಅಲ್ಲ. ओशी की शेखा दौलत नहीं, रण की शेखा अवरत नहीं, पुलिस की शेखा मदद नहीं, सिद्धनगौड़ की शेखा दोस्ती नहीं. मेरा नाम ಸಿದ್ದನಗೌಡ. ಹಳ್ಳಿ ಶಹರ ಪಟ್ಟಣದಲ್ಲಿ ವೀರ ಧೀರರನ್ನು ಹಿಡಿದು ಹೆದರಿಸಿ ಹಿಡಿದಿಟ್ಟ ಧೀರ ಅಂದರೆ ಅದು ನಾನೇ. ನನ್ನ ಕಂಡರೆ ಇಡೀ ಊರೇ ಕೈ ಮುಗಿದು ನಡೆಯುತ್ತಿರುವಾಗ ಏಕಸ್ಥಿತ ಒಬ್ಬ ಬಡ ಬಿಕಾರಿ ಈ ಊರ ವಾಲಿಕಾರನ ಮಗ ನನಗೆ ಕೊಟ್ಲಿ ಎತ್ತಿ ಮಾತನಾಡುತ್ತಾನೆಂದರೆ ಇನ್ನೇ ಎಷ್ಟು ತಡೆದುಕೊಳ್ಳಬೇಕು. ಆದಷ್ಟು ಬೇಗ ಅವರನ್ನು ಹಿಡಿತರಿಸಿ ಅವನ ಆಸ್ತಿಗೆ ಸಹಿ ಮಾಡಿಸಿಕೊಂಡು ಅವನ ಕತೆ ಮುಗಿಸಲೇಬೇಕು. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ. ಅಯ್ಯೋ, ಸುಟ್ಗೇಸ್ ಎಲ್ಲ ರೆಡಿ ಆಗಿದೆ ಅಣ್ಣ. ಕರೆಯ ಚುನಾವಣೆ ಹತ್ರ ಬರ್ತಾ ಇದೆ. ಆ ಪಾರ್ಸಲ್ ಅವರನ್ನು ಬೇಗ ಮುಗಿಸಿಬಿಡು. ಯಾಕಂದ್ರ ನಮ್ಮ ಮನೆಯ ಅನ್ನ ತಿಂದ ನಮಗ ಕಣ್ ಹಾಕ್ಲಾಕತ್ತಿದ್ದನ ಕಾಳಿಂಗ. ಅವನ ಭಾಗ್ಯ ನೀನು ಒಂದು ಸ್ವಲ್ಪ ಎತ್ತರದಿಂದಿರ.
ಹೌದಣ್ಣ, ಆ ಹುಲಿ ಉಗಿರ್ನ ಪಾರ್ಸಲ್ ಮಾತ್ರ ಇವತ್ತು ಬೆಳಗ್ಗೆ ಕಳಿಸಿದ್ದೇನೆ. ನಮಸ್ಕಾರ ಗೌಡ್ರಿ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಇಡೀ ನನ್ನ ಸಮೂಹ ಸಂಸ್ಥೆಯನ್ನೇ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೇನೆ. 2 ತಿಂಗಳಾದರೂ ಇನ್ನು ಯಾವ ವ್ಯವಹಾರ ನನ್ನ ಹತ್ತಿರ ಬಂದಿಲ್ಲ. ಯಾಕೆ? ನನ್ನ ವೈಯಕ್ತಿಕ ಕೆಲಸದಲ್ಲಿ ನಾನು ಚಿಂತಾಗ್ರಸ್ತನಾಗಿದ್ದೇನೆ. ಯಾಕೆಂದರೆ ಆ ಬಲರಾಮನಿಂದ ಜೀವ ಬೆದರಿಕೆ ಕರೆಗಳು ಬರುತ್ತಿವೆ. ಅದಕ್ಕೆಂದೇ ನಿಮ್ಮ ಭೇಟಿಗೆ ಬಂದಿದ್ದೇನೆ. ಅದಕ್ಕೆ ಹೆದರಿತೀಯೋ ಮೋಡ? ಆ ನಿನ್ನ ವೈರಿನೇ ನನ್ನ ವೈರಿ. ಅವನಿಗೆ ಎದುರಾಗಿ ಹೊಡೆದ ಬಿಡ ಅವನನ್ನ. ಅದು ಮುಂದೆ ಬಂದ ಅನಾಹುತಕ್ಕೆ ಈ ಟೈಗರ್ ನೀನೇ ಯಾಕೆ ಹೆದರ್ತಿ? ನಿಮ್ಮ ಮಾತೇನೋ ನಿಜವಿದೆ, ಆದರೆ ಅವನ ಸಂಸಾರಕ್ಕಾಗಿ ಅವನಿಗಾಗಿ ಒಂದು ಚಕ್ರವ್ಯೂಹ ನೀವೇ ನಿರ್ಮಿಸಬೇಕು. ಹಾಗಾದರೆ ನಾನು ಈಗ ಬೆಂಗಳೂರಿಗೆ ಹೊರಟಿದ್ದೇನೆ. ಅಲ್ಲಿದ್ದ ನಮ್ಮ ಎಲ್ಲ ರೋಡಿಗಳನ್ನು ನಿನ್ನ ಹತ್ತಿರ ಕಳಿಸಿಕೊಡುತ್ತೇನೆ. ಅವರು ಇಲ್ಲಿ ಬರುವವರೆಗೆ ನೀನು ಎಚ್ಚರದಿಂದ ಇರಬೇಕು. ನಾನೀಗ ಹೋಗಿ ಬರುತ್ತೇನೆ. ಹೋಗು ಹೋಗು ಬಲರಾಮ, ಹೋಗು. ಸಿದ್ದನಗೌಡ, ನನ್ನಿಂದಲೇ ನೀ ಎಲ್ಲವನ್ನು ಗಳಿಸಿಕೊಂಡು ಈಗ ನೀನೇ ನನ್ನ ಬಗ್ಗೆ ಸಂಶಯ ಬಂದಂತೆ ಮಾತನಾಡ್ತೀಯಾ? ಮಾತನಾಡು. ನಿನ್ನ ಕತೆ ಏನಂತ ನಾನು ಆಮೇಲೆ ಹೇಳ್ತೀನಿ. ನಿನ್ನನ್ನೇ ಇಲ್ಲ ಅನಿಸಿ ನಿನ್ನೆಲ್ಲ ಈ ಸಿರಿ ಸಂಪತ್ತಿಗೆ ನಾನೇ ಮಾಲೀಕನಾಗ್ತೀನಿ, ನೋಡ್ತಾ ಇರೋ. ಸಾಧ್ಯವಿಲ್ಲ ಕಾಳಿಂಗ, ಅದು ಸಾಧ್ಯವಿಲ್ಲ. ಯಾಕಂದ್ರ ನಿನ್ನ ಜೀವ ನನ್ನ ಕೈಯಾಗ ಹೋಗಬೇಕಂತ ಬ್ರಹ್ಮ ಬರೆದಿರುವಾಗ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಮಾತು ಅಂದಾಗ ಈ ಸಿದ್ದನಗೌಡ ಆಸ್ತಿಗೆ ಯಾವಾಗ ಸಂಪತ್ತಿಗೆ ಸಾಹುಕಾರ ಆಗುತ್ತೀನಿ ಮಗನ ಕಾಳಿಂಗ. ಲೇ ಬಲರಾಮ, ಗೌಡರಿಲ್ಲದ ಸಮಯ ನೋಡಿ ಅವರ ಅಪ್ಪಣೆ ಇಲ್ಲದೆ ಅವರ ಮನೆಯೊಳಗೆ ಏಕೆ ಬಂದೆ? ಲೇ ಕಾಳಿಂಗ, ಹುಲಿ ಬೇಟೆ ಆಡ್ಬೇಕಂತ ಕಾಡಿಗೆ ಹೋಗಿದ್ದೆ. ಹುಲಿ ತಪ್ಪಿಸಿಕೊಂಡು ಊರಾಡೋ ಗೌಡನ ಮನೆ ಆಗಿದೆ ಅಂತ ಗೊತ್ತಾಯ್ತು. ಇಲ್ಲೇ ಬೇಟೆ ಆಡಕ ಬಂದಲೇ ಬೇಟೆಗಾರರ ರಣ ಬೇಟೆಗಾರ. ಏನೋ ನನ್ನನ್ನು ಬೇಟೆ ಆಡುವಷ್ಟು ಧೈರ್ಯ ಬಂದಿತೆ ನಿನಗೆ? ಧೈರ್ಯ ಅಷ್ಟಲ್ಲೇ ಕಾಳಿಂಗ, ನೀನು ಮಾಡಿದ ಹೊಲಗೊಟ್ಟಗಿರಿ ಎಲ್ಲ ಗೊತ್ತಾಗಿ ನನ್ನ ಅತ್ತಿಗೆ ಸಾವಿಗೆ ಕಾರಣನಾಗಿ ಏನು ಅರೆಯದ ಮಲ್ಲನಂತೆ ಮಾತನಾಡುತ್ತೀರಿ ಅಲ್ಲ ಕಾಳಿಂಗ. ಈ ಬಲರಾಮನಲ್ಲಿ ಕರುಣೆಯ ಉಂಟು, ಕಟಕುತನವ ಉಂಟು. ನಿನ್ನ ಅತ್ತಿಗೆ ಶಾಂತಾಳ ಶೀಲಹರಣನ? ಆಹಾ, ಇದೇನು ಹೇಳ್ತಾ ಇದ್ದೀಯೋ ನೀನು? ಯಾವ ಶಾಂತ? ಎಲ್ಲಿ ಅವಳ ಶೀಲಹರಣ? ಏನು ಹೇಳ್ತಾ ಇದ್ದೀಯೋ ನೀನು? ಏ ಅವೇಕಿ ನನ್ನ ಮಗನ, ಅತ್ತಿಗೆ ಶೀಲಹರಣ ಮಾಡಿ ಬಚ್ಚ
ಬಚ್ಚಿಟ್ಟುಕೊಳ್ಳಲೆಂದು ಉಪದೇಶ ಮಾಡುತ್ತಿರುವೆಯಲ್ಲ. ಇದಲ್ಲ ನನ್ನ ಅತ್ತಿಗೆಯ ಕೈ ಮುಟ್ಟಿದ್ದು, ಇದೇ ಅಲ್ಲ ನನ್ನ ಅತ್ತಿಗೆ ಸಾವಿಗೆ ಕಾರಣದ ದೇಹ. ನಿನ್ನನ್ನು ಕತ್ತರಿಸಿ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ತರದಿದ್ದರೆ ನಾನೇಗೆ ಹುಟ್ಟಬೇಕು ರೈತ ಮಂತ್ರದಲ್ಲಿ? ಮಗನ ನಿಲ್ಲು, ಅವನನ್ನ ಕೊಲೆ ಮಾಡಬೇಡ, ಕಾನೂನನ್ನು ಕೈಗೆ ತಗೋಬೇಡ. ನಿನ್ನಂತೆ ಆವೇಶ ನನಗೂ ಕುದಿತಾನೇ ಇದೆ. ಆದರೆ ನಾವು ಈ ಕಾನೂನನ್ನು ಗೌರವಿಸಲೇಬೇಕು. ನೀನು ಕೊಂದ್ರೆ ಮರ್ಡರ್ ಆಗುತ್ತದೆ, ಆದ್ರೆ ನಾನು ಶೂಟ್ ಮಾಡಿ ಕೊಂದ್ರೆ ಎನ್ಕೌಂಟರ್ ಆಗುತ್ತದೆ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ ಅಣ್ಣ. ಇಲ್ಲ ತಮ್ಮ, ಇಲ್ಲ. ತಾಳ್ಮೆ ಎಂಬ 3 ಕ್ಷಣ ಕಳೆದುಕೊಂಡ ಈ ಬಲರಾಮನಿಗೆ ಎದುರು ಬಂದವನ ಗೆದಸಿರಿ ನನ್ನ ಪವಿತ್ರ ಅತ್ತಿಗೆ ಪಾದಕ್ಕೆ ರಕ್ತ ಹರಿಸದಿದ್ದರೆ ನನ್ನ ಅತ್ತಿಗೆ ಕೊಟ್ಟ ಕೈ ತುತ್ತುಲ ಶಕ್ತಿ ತೋರಬೇಕಾಗುತ್ತದೆ ಇಂಥ ಬಂಡ ಸುಳಿ ಮಕ್ಕಳಾಗ. ಈತ ಮಾಡಿದ ಒಂದೊಂದು ನ್ಯಾಯವನ್ನು ನೆನಪಿಸಿಕೊಂಡು ಇವನ ಕೆಚ್ಚೆದೆಗೆ ಕಚ್ಚು ಹಾಕೋಣ. ಹಸಿದ ಹುಲಿಯ ಮಂದಿ ಜಿಂಕೆ ಬಂದ ಇದು ನಿನ್ನ ಪಾಡು. ಕಾಳಿಂಗ, ನಿನ್ನನ್ನು ಕತ್ತರಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಪೋಸ್ಟ್ ಮಾರ್ಟಮ್ಗೆ ಕಳಿಸಿರಿ. ನಾನು ಸ್ಟೇಷನ್ಗೆ ಹೋಗಿ ಇದನ್ನು ನೋಡಿಕೊಳ್ಳುತ್ತೇನೆ. ಅದೇನೇ ಆಗಲಿ ನನ್ನ ಅತ್ತಿಗೆ ಆತ್ಮಶಾಂತಿಗೆ ಶಾಂತಿ ಸಿಕ್ಕೇ ಬಿಟ್ಟಿತು. ನಾನು ಇನ್ನು ಹೋಗಿ ಬರುತ್ತೇನೆ. ನಿನ್ನ ಗಿಂಡಿ ಕನಲ್ಲ, ಜೋಡ ಹೆಣಲ್ಲ ನಿನ್ನ ಗಿಂಡಿ ಕನಲ್ಲ. ಜಿಗಿತವಗಲ್ಲ ಕಡಿಬೇಡ ಹಲ್ಲ ಬಿಡುದಿಲ್ಲ ನಾ ನಿನ್ನ. ಜಿಗಿತವಗಲ್ಲ ಕಡಿಬೇಡ ಹಲ್ಲ ಬಿಡುದಿಲ್ಲ ನಾ ನಿನ್ನ. ಏನ್ ಮೂಲ ಒಂದು ಸಾರಿ ನೀ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬಾರಕ ಕೊಟ್ಟಿದ್ದಿ ಕೈ. ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬಾರಕ ಕೊಟ್ಟಿದ್ದಿ ಕೈ. ನಿನ್ನ ಪ್ರೀತಿಯಾಗಿಲ್ಲ ಮರಳ ನೀ ಆಗಬೇಡ ಹುರಳ. ನಿನ್ನ ಪ್ರೀತಿಯಾಗಿಲ್ಲ ಮರಳ ನೀ ಆಗಬೇಡ ಹುರಳ. ಕೈಯ ಕೊಟ್ಟ ಎಲ್ಲಿ ಹೋಗಿದಿ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬಾರಕ ಕೊಟ್ಟಿದ್ದಿ ಕೈ. ಬ್ಯಾಡಂತ ಬಿಟ್ಟಿನ ನಿನ್ನ ಮದುವೆ ಹೆಂಡದಾಗ ಬಂದು ಮಾಡಲಿಲ್ಲ ಅವಮಾನ. ಬ್ಯಾಡಂತ ಸಂಜೆಕ ಬರ್ತನ ತಲೆಯ ಹುಡುಗಿ ಬೇಡ ಹಳೆಯ. ಸಂಜೆಕ ಬರ್ತನ ತಲೆಯ ಹುಡುಗಿ
ಸಾಕ ಹೇಳಲೆ ಹುಚ್ಚ ಮಳ್ಳಿ ಬಾವಳ್ಳಿ ಯಾದಿನ ಜಾನಿಯ ಗುಣಗಾರ ಯಾದಿನ ಜಾನಿಯ ಹತ್ತ ಬಾರ ಹೀರೋ ಹೋಂಡ ತೋರಿಸ್ತಾನ ಇಂಗ್ಲೆಂಡ ನೀ ಅದೇಯ ಬಾಳವಂಡ ನಾನಂತೂ ಜಗದ ಮಂಡ ನೀ ಅದೇಯ ಬಾಳವಂಡ ನಾನಂತೂ ಜಗದ ಮಂಡ ಏನು ಕಾಲಕತ್ರಿ ಕೆಳಗಲ್ಲ ಅಂತೀನಿ ನೀಟಾಗಿ ಹುಡುಗಿ ಒಂದು ಡ್ರೆಸ್ ಹಾಕೊಂಡು ಹೊಂಟ್ರ ಸಾಕ ಈಗಿನ ಹುಡುಗರು ಬಿಡಂಗಿಲ್ಲ ಅಂತಾರ ನಮ್ಮ ಅಪ್ಪ ಮದ್ವಿ ಮಾಡೋ ಅಂದ್ರ ಮಳ್ಳ ನನ್ನ ಮಗ ಮದ್ವಿನೂ ಮಾಡವಲ್ಲ ಆ ಮಳ ಪಾಲಿಸ ಮದ್ವೆ ಆಗ್ಬೇಕಾದ್ರ ನನ್ನ ಅಳ್ತಿನ ಸಿಗೋಲ್ದ ಅವಂಗ ಈ ಸಲ ಒಂದೇ ನಾಟಕ ನಿಮ್ಮ ಮಾಪ್ ಮಾಡ್ಯಾನವ ಈಗ ಮೂರನೇದು ವಾಲ್ಯ ಅಂದವ ಅವ ಈಗ ಛತ್ರಿ ಹಿಡ್ಕೊಂಡ್ ಬಾ ಅಂದ್ಯವ ವಾಲ್ಯ ಅಂದ್ ನೋಡವ ನಮ್ಮ ಅಪ್ಪ ನೀನ ಆಗಿದ್ರ ಗಾಂವ್ ಹಾಕಿತ್ಲ ಗಾವಕ್ಕೆ ಅವನು ಕರ್ಕೊಂಡ ಮದುವೆ ಆಗಿಬಿಡ್ತಿದ್ವು ಏ ಹುಡುಗಿ ಹೇಳ ಹುಡುಗ ನಿನ್ನ ಬಂಗಾರ ಬಣ್ಣದ ಬುಗ್ರಿ ಅದಕ್ಕೊಂದು ಮಾಪ್ ಮಾಡಿಸ್ಕೊಂಡ್ ಬಾ ಆಮೇಲೆ ನಾ ಇಡ್ತೀನಿ ಅದಕ್ಕೊಂದು ಬರೋಬ್ಬರಿ ಮಾಪ್ ಏ ಮರಯ್ಯ ಏನು ನಿನ್ನ ತಲೆ ಅಂತೀನಿ ಅಲ್ಲ ಬರ ನಿನಗೆ ಆಗವಲ್ದ ಬುಗುರಿ ಆಟ ಆಡಿಸ್ದಂತ ಒಂದೊಟ್ಟು ಸಿಗ್ವಲ್ದ ನಾನು ಅಳ್ತೀನಿ ನಿನಗ ಏ ಹಂಗಲ್ಲ ಹುಡುಗಿ ಸಿಟ್ಟು ಯಾಕಕ್ಕೆ ಈ ಸಲ ಬಗ್ರಿ ಗೊಯ್ ಅಂತೇಳಿ ಆಡ್ಸೇ ಬಿಡ್ತಾನ ಹುಡುಗಿ ಏನೋ ನಿನ್ನ ತಲೆನ ಗೋಯಿ ತಾಡಿಸ್ತಾನಂತ ಅಲ್ಲ ಅಳ್ತಿ ನೋಡಕ್ ಹೋದ್ರ ಏನಾರ ಮಾಡಕ್ ಹೋಕೆ ಹಿರಿಯರ ಒಂದು ಮಾತು ಹೇಳ್ಯಾರಿ ಅಂತೀನಿ ಮಾತು ಮನೆ ಕಾಣ್ಲತ್ತ ತೂತ್ ಕೂಡ ನೀರು ಕಾಣ್ಲಿಲ್ಲ ಅಂತ ಹಂಗಾಗೈತ್ ನೋಡ್ ನನ್ನ ಬಾಳೆ ನಿನ್ ಜೋಡಿ ಕೊಡಿ ಏ ಹುಡುಗಿ ಯಾಕೆ ಸಿಟ್ಟಿಗೆ ಬರ್ತೀಯ ನನ್ನ ಚಿನ್ನು ನಿನ್ನ ಸಲುವಾಗಿ ಡ್ಯೂಟಿ ಬಿಟ್ಟು ಕುಡ್ಕೋತ ಅಡ್ಡಾಡಕತ್ತನ್ನ ನಿನ್ನ ಸಲುವಾಗಿ ಬಂಗಾರ ಬಳಿ ಮಾಡ್ಸೀನಿ ಹಾಗಾದ್ರ ಬಾರೋ ನನ್ನ ಬಂಗಾರದ ಸರದಾರ ಸಿರಿಮಾವ ಮತ್ತ್ಯಾಕ ತಡ ಹೊಡಿಯ ಬಾರ ಹುಡುಗಿ ಸಿಕ್ಕಲೆ ಕೊಡ್ತೀನಿ ಒಂದ ನಿನಗ ಕೇಸ ಅಡೇ ನನ್ನ ಕೈಯಾಗ ಸಿಕ್ಕರ ನೀನ ನನ್ನ ಕೈಯಾಗ ಸಿಕ್ಕರ ನೀನ ಆಗತೀರಿ ಹುಡುಗಿ ಹೈರಾಣ ಮಸ್ತ ಐತಿ ನಿನ ಮೈ ಬಣ್ಣ ಬಣ್ಣ ನೋಡಿದ್ರ ತಿಂದಂಗ ಹಣ್ಣ ಮಸ್ತ ಐತಿ ನಿನ ಮೈ ಬಣ್ಣ ಬಣ್ಣ ನೋಡಿದ್ರ ತಿಂದಂಗ ಹಣ್ಣ ನನ್ನ ಕೈಯಾಗ ಸಿಕ್ಕರ ನೀನ ನನ್ನ ಕೈಯಾಗ ಸಿಕ್ಕರ ನೀನ ಆಗತೀರಿ ಹುಡುಗಿ ಹೈರಾಣ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ತಿಂದಂಗ ಹಣ್ಣ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ತಿಂದಂಗ ಹಣ್ಣ ಮನಿ ಮುಂದಿನ ಬೋರಿನ ನಿರಿಗಿ ಬರತಿ ಪೋರಿ ಮನಿ ಮುಂದಿನ ಬೋರಿನ ನಿರಿಗಿ ಬರತಿ ಪೋರಿ ವಾರಿಗೆ ಹುಡುಗರ್ನ ನೋಡಿ ವಾರಿಗೆ ಹುಡುಗರ್ನ ನೋಡಿ ಇರುವ ತೀರಿನ ಮಾಡಿ ಬರಿಜೇರಿ ಮಾಡತಿದ್ದೇನೆ ಬರಿಜೇರಿ ಮಾಡತಿದ್ದೇನೆ ಮಸ್ತರಿಯನಿ ಹೌರಾನಿಯ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ತಿಂದಗ ಹಣ್ಣ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ತಿಂದಗ ಹಣ್ಣ ಮೊದಲ ನೀಲ ಉಡಾಳ ಕೋರಿ ಮೊದಲ ನೀಲ ಉಡಾಳ ಕೋರಿ ವೈಯಾರಿ ರಿಂಗ ರಿಂಗ ಕೂದಲ ಬಾರಿ ರಿಂಗ ರಿಂಗ ಕೂದಲ ಬಾರಿ ಮುಡನಿ ಮಲ್ಲಿ ನನ್ನ ಹುಡುಗಿ ನೀ ಬರಿಜೇರಿ ನನ್ನ ಹುಡುಗಿ ನೀ ಬರಿ
ಸೇರಿ ಹೋಗಬೇಡ ನೀ ಕೈ ಜಾರಿಯ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ತಿಂದಾಗ ಅಣ್ಣ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ತಿಂದಾಗ ಅಣ್ಣ ಲಾಲ 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 ವಾರೆ ವಾ ಪೋರಿ ಸಿಂಗಾರಿ ಹಾಡಿದ ಪದ ಏನು ಮಸ್ತ್ ಐತ್ರಿ. ಆಹಾ ಹಾ ಹಾ ಬಾರಪ್ಪ ಅಂತೀನಿ ಸುಳ್ಳೋಣ ಸಂತ್ಯಾಗ ಅಂತ ಹೇಳಿ ಬಲು ಮಾನಿಗಡೆ ಖಬರ್ಗೇಡ್ ನೋಡಿ ನೀನು ಅಂತೀನಿ. ಅಂತ ಸಂತಿನ ಮಾಡಿಟ್ಟ ನೋಡ ನಮ್ಮ ಬಚ್ಚಲ್ ವಂಡಿ ಮ್ಯಾಗ. ಹಾ ಅಲ್ಲೇ ಕಿಟ್ಟಿಲ್ಲ ಎಪ್ಪ ಅದನ ಏನ್ಲಿ ಅಲ್ಲೇ ಸಣ್ಣಂಗ ಬಚ್ಚಲರ್ ಹಿಡಿದು ಓಲೆ ಇಟ್ಟ ನೋಡ. ಹೇಳು ನನ್ನ ಬಂಗಾರ. ನನ್ನ ಚಿನ್ನು ಆರತನ ಹೇಳಿದ್ನಿಲ್ಲ ನನ್ನ ಬಂಗಾರ ನಿನಗೆ. 6 ಮುಗಿತಲ್ಲ ಬಂಗಾರಿ. ಟೈಮ್ ನೋಡ್ಕೊರ. 6ಕ್ಕೆ ಹೋಗ್ಬೇಕು ನಾವೇನ ಟೈಮ್ ಆತ ಡ್ಯೂಟಿ ಹೋಗಾರ ನಾವೇನ ಮುಗೀತ 6. ನೀನು ಹೋಗ್ಲಿ ಬಿಡು ನಾ ಆಗ್ತೀನಿ ಆಗ್ತಿತ್ತು ಮೊನ್ನೆ ಹೇಳಿದ್ದೆ ನಾ ನಿಮಗ ವಾದವ ಕಾಂತು ಮಾಂತು ಅಂತ ಹೇಳಿ. ನ ಅದಾರ ಹುಡುಗಿ ನ ಅದಾರ ಇಲ್ಲಿ ಅದಾರ ನೀವ ಬದಿ ಏನ್ ಮಾಡ್ಲಿ ಹೋಗ್ಯಾನಾಗ ಮುಗ್ದಾತ್ ನೋಡ ಅವಂದ. ಕಾಂತು ಚಿನ್ನಿ ಚಿನ್ನಿ ಮಾಂತು ಹೇಳ ಚಿನ್ನರಿ. ಮೊನ್ನೆ ಹೇಳಿದ್ನಲ್ಲ ನಾ ನಿಮಗಿಬ್ಬರಿಗೆ ನಾವೊಂದು ಒಗಟ್ಟು ಹೇಳ್ತೀನಿ ಅದಕ್ಕೆ ಯಾರು ಹೂ ಅಂತಾರಲ್ಲ ಅವ್ರು ನಾನ್ ಮದುವೆ ಹಾಕೀನಿ. ಹೇಳ ಹುಡುಗಿ ನೋಡೋಣ. ಮಾಡುವಾಗ ಹಿತ ಆಗುತ್ತ ಮಾಡಿದ್ಮ್ಯಾಗ ಬಹಳ ತ್ರಾಸ ಆಗತ್ತ. ಅವಂಗ ಎಕ್ಸ್ಪೀರಿಯನ್ಸ್ ಇಲ್ಲ ಕಾಂತತೆ. ನಿನಗೈತಿ ಬಾ ಅಲ್ಲ ಸಾಲ ಮಾಡಕ ಮತ್ ನೀನೇನ್ ಹೋಯ್ಕೊಲ್ಲ ಇನ್ನು ಮತ್ತೇನ್ ಹೋಯ್ಕೊ ನಾ ಆಕಿ ಹೇಳು ಮಟಾರ ತಡಿಲಿ ಹುಡುಗ. ಆಕಿ ಹೇಳಿದ ಮ್ಯಾಗ ನೀ ಹೇಳ ಎಲ್ಲ ಅವ್ ಗಾಡಿ ಇಟ್ಟ ಬಿಟ್ಟಾನೀಗ ಒಟ್ಟು ಯಾವಾಗ ಹೋಗಿ ಮನಿ ಮುಟ್ಟಿ ಚಾಲು ಮಾಡ್ಲಿ ಬಗೆಹರ್ದತ್ತ ಅವ್ನ ಅಲ್ಲ ಮುಖ ಸಾಂತ್ವನ. ತೊಳ್ಕೊಳಕ. ನಾವು ಪಾಟ್ನ ಮುಗಿಸಿ ನಮ್ಮ ಮುಂದಿನ ತೆಗದವು ಹೋಗ್ಬೇಕು ನಾವ. ಏಯ್ ನಾನು ಒಗಟ್ಟಿಗೆ ನೀವು ಹೇಳಿದ್ರೆ ಅಂದ್ರ ತಿಂಡಿತ್ರ ಹೇಳ್ರೋ ನೀವಿಬ್ರು. ಹುಡುಗಿ ಹೇಳೇ ಬಿಡ್ತೀವಿ. ಹೇಳಂಗಾದ್ರ ಹೇಳ ಮುಗಿತಾ ನಿಮ್ದಿಬ್ರು ತಿಂಡಿ ಸೋತ್ರನ್ ತಪ್ಪಿರಿ ನಾನು ಹೇಳ್ತೀನಿ. ಇನ್ನೊಂದ್ ಹೇಳ ನೋಡ ಒಂದಕ್ಕೆ ಹೇಳಿ ಇನ್ನೊಂದಕ್ಕೆ ಹೋದವ ಅದಕ್ಕೆ ಹೇಳಿನಿ ಯಾರ ತನ್ನ ಸಮಾಧಾನ ಇರ್ಬೇಕು ಗಾಡಿ ಜಗತೈತಿ ಅಂತ. ಅವ ಬಾಳ ಅವಸರ ಮಾಡತ್ತ ನೋಡು ಹುಡುಗಿ. ಅವಂಗ ಏನ್ ಬೇಕಂದ್ ಕೊಟ್ಟು ಕಳಿಸ್ಬಿಡ್ಲ ನಾವು ಮಾಡೋನು ಹಿಕ್ಕಟ. ಹೌದಾ ಅವಾಗ ಕೊಟ್ಟು ಕಳಿಸಿ ಏನ್ ಹನುಮಾಪನ ಗಂಟಿ ಬಾರ್ಸ್ಕೊತ್ ಕುಂದಿರ್ತೇನೆ. ಅಲ್ಲ ಹುಡುಗಿ ಮಗ್ಲ್ ನೀ ಐತಿ ಹನುಮಾಪನ ಗಂಟೆ ಯಾಕೆ ಬರ್ಸ್ಲಿ. ಮತ್ತ ಅವ್ ಏನ್ ಬೇಡ್ದ ನನ್ನ ಕೇಳಿದಂದ್ರ ಯಾದನ ನನ್ನ ಬರ್ಸೋದು ಕುಂದರ್ದು ನಿನ್ನೆ ಕೇಳ್ತಾನ ಹುಡುಗಿ. ಅವಂದ ಅವಂಗ ನೆಲಿಲ್ಲ ನಿನ್ನೇನ ತಗೊಂಡ್ ಹೋಗಿ ಏನ ಬೇಡ ಬಾಳ ಸ್ಟ್ರಾಂಗ್ ಇರ್ತಾರ. ಇಲ್ಲ ಇಲ್ಲ ಮಂದಿ ಯಾತ್ರ ಕರಾಳ ನಿದ್ದೆ ಮಾಡ್ತಿರ್ತಾರ ಈಗ ಅವ್ರ. ನೋಡ್ತ ನಂದ ತಾವ್ ಹೊಯ್ಕೋತಾನ ನಾ ಹೊಯ್ಕೋತಾನ. ಹಂಗ ಮತ್ತ ಇದ್ರ ಉತ್ತರ ಸಾವುಕಾರ ಮುಂದ ಸಾಲ ಮಾಡೋ ಮುಂದ ಇನ್ನಟ್ಟು ಸಾಕ್ರಿ ಇನ್ನಟ್ಟು ಕೊಡ್ರಿ ಅನ್ನಿಸ್ತೈತಿ. ಹಿಕ್ಕಟ್ಟು ಸಾವುಕಾರ ಬಡ್ಡಿಗೆ ಹಚ್ಚಿ ತಿರುವಾಗ ಹತ್ತಿದಂದ್ರ ನಮಗ್ ಬಾಳ ತ್ರಾಸ ಆಕೈತಿ. ಇದ ನೋಡಿ ಇಬ್ಬರಿಗೆ ಹೇಳಿದ್ದ. ಹುಡುಗಿ ನೀನು ಹುರ್ತ ನಮಗ ಕೆಲಸ ಆಗೋದಿಲ್ಲ. ನೀ ಬಾಂಡ ಒಡಪ್ ಹೇಳ್ಕೊತ ಕುಂದ್ರಾಕಿ ಮುಂದೆ ಕೂತಾರ ನಮಗ್ ಹೆಂಡಿನ ಹೋಗುತ್ತಾರ. ಇದನ್ನ ಮಾತ್ರ ಗಚ್ಚೈತಿ ನೋಡ್. ಮತ್ತ್ಯಾಕ ಹಾಗಾದ್ರೆ ಬರೀ ನನ್ನ ಜೋಡಿ ಹಕ್ಕಿಗಳೇ. ಹಂಗಾರ ಒಂದು ಗಿಚ್ ಕರೆ ಕಣ್ಣಿನ ಹುಡುಗಿ ಬೆರಿಕೆರಿ ಎಂದ ಬಾಳ ಇಂದ ಬೆಳದಿಯನ ಬಿಳಿ ಜ್ವಾಳ ಪಾಟಿ ಮ್ಯಾಲ ಪಾಟಿ ನೀಗಿಲ್ಲ ಗಂಟೆ ನೀಗಿಲ್ಲ ಗಟ್ಟಿ ಹೋಗಯ ಬಿಸಿ ಹೊಂಟಿ ಕರಿ ಕಣ್ಣಿನ ಹುಡುಗಿ ಬೆರಿಕದಿ ಬಾಳ ತಿಂದ ಬೆಳದೇನ ಪಾಟಿ ಮ್ಯಾಲ ಪಾಟಿ ನೀಗಿಲ್ಲ ಗಂಟೆ ಸೋಗಯ ಬಿಸಿ ಬಂಟಿ. ಹೌದ್ ಮತ್ತ ಅವ್ ಗಂಟಿ ಬರ್ಸ್ಕೊತ ಕುಂಡಿರ್ತಾನ ಮತ್ತ ಅದನ್ನ ಹೇಳಿದವ. ಅವ್ರ ಏನ್ ಮಾಡಕತ್ತಾರ ಈಗ. ಪಾಟಿ ನೀಗಿಲ್ಲ ಗಂಟಿ ಸೋಗಯ ಬಿಸಿ ಬಂಟಿ ಪಾಟಿ ಮೇಲ ಪಾಟಿ ನೀಗಿಲ್ಲ ಗಂಟಿ ಸೋಗಯ ಬಿಸಿ ಬಂಟಿ
ಬ್ಯಾಗ ಉಪ್ಪಿಟ್ಟಂಗ ನಿನ್ನ ಹರೆಯ ಹುಡುಗಿ ಹಾಗೆ ತಿಂದರ ಉಪ್ಪಿನ ಒರೆಲ ನಮ್ಮಂತವರಿಗೆ ಕಳ್ಳಿಯ ಗಿಡದಾಗ ಜೇನ ಇದ್ದಂಗ ನಿನ್ನ ತುಟಿಯ ಸೇಪ ಕಳ್ಳಿಯ ಗಿಡದಾಗ ಜೇನ ಇದ್ದಂಗ ನಿನ್ನ ತುಟಿಯ ಸೇಪ ನಿಲುಕದ ಹುಡುಗಿ ನಿಲುಕಿಸಿ ತಿಂತೀನಿ ನೆಲುವಿನ ಮೇಲಿನ ಬೆನ್ನಿ ಪಟಿ ನೆಲ ಪಾಟಿ ನೀಗಿಲ್ಲ ಗಂಟಿ ಸೋಗಯ ಬಿಸಿ ಬಟ್ಟಿ ಪಟಿ ನೆಲ ಪಾಟಿ ನೀಗಿಲ್ಲ ಗಂಟಿ ಸೋಗಯ ಬಿಸಿ ಬಟ್ಟಿ ನೋಡ್ರಿ ಹಂಗಾದ್ರೆ 3 ಮಂದಿ ಕೂಡ ನಡ್ರಿ, ಹೋಗೋಣ. ನೋಡಿ